Manipal Academy of Higher Education presents Abhivyakta, powered by Sirisamriddhi Gold Palace, co-sponsored by Bhima Jewelers Udupi, Girija Surgicals Udupi, IMJ Institutions Modlakatte Kundapura ಮತ್ತು CSI Lombard Memorial Mission Hospital Udupi. ಡೈಜಿವಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ತೇಜಸ್ ಜೆ ಬಂಗೇರ. ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ ಸ್ಪಾನ್ಸರ್ಡ್ ಬೈ ಭೀಮಾ ಜ್ಯುವೆಲರ್ಸ್ ಉಡುಪಿ, ಗಿರಿಜಾ ಸರ್ಜಿಕಲ್ಸ್ ಉಡುಪಿ, IMJ ಇನ್ಸ್ಟಿಟ್ಯೂಷನ್ಸ್ ಮೂಡ್ಲಕಟ್ಟೆ ಕುಂದಾಪುರ, CSI ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ. ಸ್ಪರ್ಧೆಗಳು ಬಹಳಷ್ಟು ಕಠಿಣವಾಗ್ತಾ ಇದೆ, ಯಾಕಂದರೆ ವಿದ್ಯಾರ್ಥಿಗಳು ಒಂದೊಂದೇ ಸುತ್ತಿಗೆ ತೇರ್ಗಡೆ ಆಗ್ತಾ ಇದ್ದ ರೀತಿಯಲ್ಲಿ ಅವರ ಪ್ರಿಪ್ರೇಷನ್ಗಳು ಕೂಡ ಬಹಳಷ್ಟು ಸೊಗಸಾಗಿ ಸಾಗಿ ಬರ್ತಾ ಇದೆ. ಅದೇ ರೀತಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈ ಸ್ಪರ್ಧೆ ಮೂರನೇ ಸುತ್ತಿನ ಮೂರನೇ ಸಂಚಿಕೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಬಹಳ ವಿಶೇಷವಾಗಿ ಇಂದಿನ ತೀರ್ಪುಗಾರರನ್ನು ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಈ ಎಲ್ಲ ಮಕ್ಕಳು ಯಾರನ್ನೆಲ್ಲ ಆದರ್ಶ ವ್ಯಕ್ತಿಯನ್ನಾಗಿ ತೆಗೆದುಕೊಂಡಿದ್ದಾರೆ ಮತ್ತು ಅವರ ವಾಕ್ಚಾತುರ್ಯ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನು ತೀರ್ಪುಗಾರಿಕೆಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು 3 ತೀರ್ಪುಗಾರರು ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಗಳಾಗಲಿದ್ದಾರೆ. ಮೊದಲನೇದಾಗಿ ಇವರು ಕವಿ, ಯುವ ಲೇಖಕರು, ರಸಾಯನಶಾಸ್ತ್ರದಲ್ಲಿ ಸಂಶೋಧಕರು ಕೂಡ ಹೌದು, ವಿದ್ಯಾರ್ಥಿ ಜೀವನದಲ್ಲಿ ರ್ಯಾಂಕ್ ಪಡೆದಂತಹ ಅದ್ಭುತವಾದಂತಹ ಕವಿಗಳು, ಯುವ ಲೇಖಕರಾಗಿರುವಂತಹ ಗ್ಲಾನಿಶ್ ಮಾರ್ಟಿಸ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುವಂಥ ಸಮಯ. ಗ್ಲಾನಿಶ್ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಮತ್ತೊಬ್ಬರು ತೀರ್ಪುಗಾರರನ್ನ ಇದೀಗ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂಥ ಸಮಯ. ನಮ್ಮ ಮತ್ತೊಬ್ಬರು ತೀರ್ಪುಗಾರರು ಇವರು ಬ್ರಹ್ಮಾವರದ SMS ಇಂಗ್ಲಿಷ್ ಮೀಡಿಯಂ ಶಾಲೆ CBSEಯಲ್ಲಿ ಕನ್ನಡ ಶಿಕ್ಷಕಿಯಾಗಿ ಸುಮಾರು 15 ವರ್ಷಗಳಿಂದ ಕನ್ನಡ ಸೇವೆಯನ್ನು ನಡೆಸ್ತಾ ಇರುವವರು. ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನ ಮಾಡಿದವರು. ಅಷ್ಟೇ ಅಲ್ಲದೆ ಉತ್ತಮ ಶಿಕ್ಷಕ ಸಾಧಕ ಪ್ರಶಸ್ತಿಯನ್ನು ಕೂಡ ಪಡೆದವರು. ಇವರು ಇಂದಿನ ಕಾರ್ಯಕ್ರಮದಲ್ಲಿ 3ನೇ ಸಂಚಿಕೆಯಲ್ಲಿ ತೀರ್ಪುಗಾರರಾಗಿ ನಮ್ಮ ಜೊತೆ ಸಹಕರಿಸಲಿಕ್ಕಿದ್ದಾರೆ. ಆರತಿ ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೇನೆ ಮಹಾಗುರುಗಳನ್ನ ಇದೀಗ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ನಮ್ಮ ಎಲ್ಲ ಸಂಚಿಕೆಯಲ್ಲಿ ಇಲ್ಲಿಯವರೆಗೂ ಕೂಡ ನಮ್ಮ ಜೊತೆ ಸಹಕರಿಸಿದವರು. ಆಡಿಷನ್ ಸುತ್ತಿನ 100 ವಿದ್ಯಾರ್ಥಿಗಳನ್ನು ಗಮನಿಸಿದ್ದಾರೆ. ಪ್ರಥಮ ಸುತ್ತಿನ 40 ವಿದ್ಯಾರ್ಥಿಗಳು, ದ್ವಿತೀಯ ಸುತ್ತಿನ 30 ವಿದ್ಯಾರ್ಥಿಗಳು, ಅಷ್ಟೇ ಅಲ್ಲದೆ ಈ ಸುತ್ತಿನಲ್ಲಿ 25 ವಿದ್ಯಾರ್ಥಿಗಳು, ಮುಂದಿನ ಸುತ್ತಿಗೆ 16 ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡುವಂತಹ ದೊಡ್ಡ ಪ್ರೊಸೆಸ್ನ ಮಹಾಗುರುಗಳು. ಅದ್ರ ಜೊತೆಗೆ ಮುಂದಿನ ಎಲ್ಲ ಹಂತದ ಸೆಮಿಫೈನಲ್, ಫೈನಲ್ ಇರಬಹುದು, ಅಲ್ಲಿಯವರೆಗೆ ಮಹಾಗುರುಗಳಾಗಿ ನಮ್ಮ ಜೊತೆ ಸಹಕರಿಸುವವರು. ಶಿಕ್ಷಕರು ಕೂಡ ಹೌದು. ಡೈಜಿವಲ್ನ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿಸಿದವರು. ಅಷ್ಟೇ ಅಲ್ಲದೆ ಜನಪ್ರಿಯ ನಿರೂಪಕರು ಕೂಡ ಹೌದು. ಆಲ್ವಿಂದಂತಿ ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿಯ ಇಂದಿನ ಸಂಚಿಕೆಯ ಮೊದಲ ಸ್ಪರ್ಧೆಯನ್ನ ಸ್ವಾಗತಿಸುವಂತ ಸಮಯ. ಇಂದಿನ ಸಂಚಿಕೆಯ ಮೊದಲ ಸ್ಪರ್ಧಿ ಋತ್ವಿ ಆರ್ ಪೂಜಾರಿ. ಋತ್ವಿ ಅವರೇ, 3ನೇ ಸುತ್ತಿಗೆ ಸ್ವಾಗತ. ಹೇಗಿದ್ದೀರಿ? ಸ್ವಲ್ಪ ಜ್ವರ, ಓಕೆ. ಆದರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋದಾಗಿ ಬಂದಿದ್ದೀರಿ. ಆಲ್ ದ ಬೆಸ್ಟ್ ನಿಮಗೆ. ಯಾವ ವಿಚಾರದ ಕುರಿತಾಗಿ ಮಾತಾಡ್ತೀರಿ? ಯಾರು ನಿಮ್ಮ ಆದರ್ಶ ವ್ಯಕ್ತಿ ಅಂತ? ನನ್ನ ಆದರ್ಶ ವ್ಯಕ್ತಿ ಡಾಕ್ಟರ್ APJ ಅಬ್ದುಲ್ ಕಲಾಂ. ಓಕೆ. ಈಗಾಗಲೇ ಒಬ್ಬರು ಸ್ಪರ್ಧಿ ಹಿಂದಿನ ಸಂಚಿಕೆಯಲ್ಲಿ ಇದರ ಬಗ್ಗೆ ಮಾತಾಡಿದ್ದಾರೆ. ನೀವು ಯಾವ ರೀತಿಯಲ್ಲಿ ನಮ್ಮ ಜಡ್ಜಸ್ ವರೆಗೆ ರೀಚ್ ಆಗ್ತೀರಿ ಅಂತ ನಾವುಗಳು ನೋಡಬೇಕು. ಆಲ್ ದ ಬೆಸ್ಟ್. ವೀಕ್ಷಕರೇ, ಋತ್ವಿ ಆರ್ ಪೂಜಾರಿ ಅವರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಕುರಿತಾಗಿ ಮಾತನಾಡಲಿಕ್ಕಿದ್ದಾರೆ. ಅವರ ಮಾತಿನ ವಾಕ್ಚಾತುರ್ಯವನ್ನು ನೋಡೋಣ ಬನ್ನಿ. ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ನಾನು ಋತ್ವಿ ಆರ್ ಪೂಜಾರಿ. ಇಂದು ನನಗೆ ಸಿಕ್ಕ ವಿಷಯದ ಕುರಿತು ಮಾತನಾಡಲು ಬಹಳ ಉತ್ಸುಕಳಾಗಿದ್ದೇನೆ. ನನ್ನ ಆದರ್ಶ ವ್ಯಕ್ತಿ. ಇಲ್ಲಿ ಒಬ್ಬರನ್ನು ಆಯ್ಕೆ ಮಾಡುವುದು ಬಹಳ ಕಷ್ಟಕರ ಸವಾಲಾಗಿತ್ತು. ಏಕೆಂದರೆ ನನ್ನ ತಂದೆ ತಾಯಿ, ಕುಟುಂಬ, ಗುರುಗಳು ಹೀಗೆ ಎಲ್ಲರೂ ನನಗೆ ಆದರ್ಶ ಪ್ರಿಯರೇ. ಅವರೆಲ್ಲರ ಪ್ರೇರಣೆಯು ನನ್ನ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಆದ್ದರಿಂದ ನಾನು ಇವರೆಲ್ಲರಿಗೂ ಪ್ರಥಮವಾಗಿ ವಂದಿಸುತ್ತಾ, ನನ್ನ ಮನಸ್ಸಿಗೆ ಸ್ಫೂರ್ತಿ ನೀಡಿದ ಭಾರತ ರತ್ನ, ಪದ್ಮವಿಭೂಷಣ ಹಾಗೂ ನಮ್ಮ ದೇಶದ 11ನೇ ರಾಷ್ಟ್ರಪತಿಯಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರನ್ನು ನನ್ನ ನೆಚ್ಚಿನ ಆದರ್ಶ ವ್ಯಕ್ತಿಯಾಗಿ ಆಯ್ಕೆ ಮಾಡಿಕೊಂಡಿದ್ದೇನೆ. ನಾನು 6ನೇ ತರಗತಿಯಲ್ಲಿ ಓದುತ್ತಿರುವಾಗ ನನ್ನ ಮೌಲ್ಯ ಶಿಕ್ಷಣದಲ್ಲಿ ತಮಿಳುನಾಡಿನ ರಾಮೇಶ್ವರಂನಲ್ಲಿನ ಒಬ್ಬ ಹಳ್ಳಿ ಹುಡುಗನ ಕತೆ ಇದ್ದಿತು. ಆ ಕಥೆಯಲ್ಲಿ ಆ ಬಡ ಹುಡುಗ ತನ್ನ ಶಿಕ್ಷಣದ ಹೊರೆ ತನ್ನ ತಂದೆಯ ಮೇಲೆ ಬಾರದಿರಲಿ ಎಂದು ಬಡ ತಂದೆಗೆ ಸಹಾಯ ಮಾಡಲು ಮುಂಜಾನೆ ಬೇಗ ಎದ್ದು ದಿನಪತ್ರಿಕೆಯನ್ನು ಮನೆ ಮನೆಗೆ ಹಂಚಿ, ನಂತರ ಶಾಲೆಗೆ ಹೋಗಿ ಅಭ್ಯಾಸ ಮಾಡಿ ಪುನಃ ಸಂಜೆ ತನ್ನ ತಂದೆಯ ಕೆಲಸದಲ್ಲಿ ಕೈಜೋಡಿಸುತ್ತಿದ್ದ. ಆತನಿಗೆ ಯಾವಾಗಲೂ ಆಕಾಶದೆಡೆಗೆ ಚಿಮ್ಮುವ ರಾಕೆಟ್ಗಳನ್ನು ಮತ್ತು ವಿಮಾನಗಳನ್ನು ನೋಡುತ್ತಾ ಅವುಗಳ ಬಗ್ಗೆ ವಿಶೇಷ ಕುತೂಹಲವನ್ನು ಹೊಂದಿದ್ದ. ಆತ ಬಡವನಾಗಿದ್ದರೂ ಕೂಡ ನಿದ್ರೆಯಲ್ಲಿ ಕಾಣುವುದು ಕನಸಲ್ಲ, ನಿದ್ದೆಗೆಡುವಂತೆ ಮಾಡುವುದಿದೆಯಲ್ಲ ಅದುವೇ ನಿಜವಾದ ಕನಸು ಎಂದು ನಂಬಿದ್ದ.
ಆ ಮಹಾನ್ ಚೇತನ ಮುಂದೊಂದು ದಿನ ತನ್ನ ಸತತ ಪರಿಶ್ರಮದಿಂದಲೇ ವಿಜ್ಞಾನದ ವಿಭಾಗದಲ್ಲಿ ಅಪ್ರತಿಮನಾಗಿ ಮುನ್ನುಗ್ಗುತ್ತಾನೆ. ಅನೇಕ ಸಂದರ್ಭಗಳಲ್ಲಿ ವಿಫಲರಾದರೂ ಕೂಡ ಫೇಲ್ ಎಂದರೆ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್ ಎಂದು ನಂಬಿದ್ದ ಇವರು ಹೆದರದೆ ಸೂರ್ಯನಂತೆ ಹೊಳೆಯುವ ಆಸೆ ಇದ್ದರೆ ಮೊದಲು ಸೂರ್ಯನಂತೆ ಹೊತ್ತಿ ಉರಿಯಬೇಕು ಎಂಬ ದೃಢ ವಿಶ್ವಾಸದಿಂದ ಮುನ್ನುಗ್ಗುತ್ತಾರೆ. ಹೀಗೆ ತನ್ನ ಶಿಕ್ಷಣವನ್ನು ಮುಂದುವರಿಸಿ ಮುಂದೊಂದು ದಿನ ವಿಜ್ಞಾನ ಜಗತ್ತಿನ ಮಹಾನ್ ಚೇತನವಾಗಿ ಹೊರಹೊಮ್ಮುತ್ತಾ SLV-3 ಸೇರಿದಂತೆ ಅನೇಕ ಉಪಗ್ರಹಗಳ ಯಶಸ್ವಿ ಉಡಾವಣೆಯ ನಾಯಕನಾಗುತ್ತಾನೆ. ಹೀಗೆ ದೊಡ್ಡ ದೊಡ್ಡ ಕನಸುಗಳ ಬೆನ್ನತ್ತಿ ನಿಷ್ಠೆ, ಸಮಯ ಪ್ರಜ್ಞೆಯನ್ನು ಬಂಡವಾಳವನ್ನಾಗಿಟ್ಟುಕೊಂಡು ಸಾಧನೆಯ ಶಿಖರವೇರಿ ಇಂದಿನ ಭಾರತದ ಕ್ಷಿಪಣಿ ಮನುಷ್ಯರೆಂದೆನಿಸಿಕೊಂಡಂತಹ ನನ್ನ ಈ ಕಥೆಯ ಆ ಪುಟ್ಟ ಹುಡುಗನೇ ಡಾಕ್ಟರ್ APJ ಅಬ್ದುಲ್ ಕಲಾಂ. ಅವರು ಎದುರಿಸಿದ ಸವಾಲುಗಳು ನಮಗೆ ಸ್ಫೂರ್ತಿ. ಅವರ ಮುನ್ನುಗ್ಗುವ ಛಲ ನಮ್ಮ ಸಾಧನೆಗೆ ಪ್ರೇರಣೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಇಂತಹ ಮಹಾನ್ ವ್ಯಕ್ತಿಯನ್ನು ಆದರ್ಶ ಪ್ರಿಯರನ್ನಾಗಿಟ್ಟುಕೊಂಡು ನಾವು ಕಂಡ ಕನಸನ್ನು ನನಸು ಮಾಡಿ ನಮ್ಮ ಹೆತ್ತವರಿಗೂ ಹಾಗೂ ದೇಶಕ್ಕೂ ಹೆಮ್ಮೆ ತರುವಂತಹ ಕೆಲಸ ಮಾಡೋಣ ಎನ್ನುತ್ತಾ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ, ಸಾಧನೆಗೆ ಶ್ರಮವೇ ದಾರಿ ಎಂಬ ಧ್ಯೇಯವಾಕ್ಯದೊಂದಿಗೆ ಡಾಕ್ಟರ್ ಕಲಾಂರವರು ಒಬ್ಬ ವ್ಯಕ್ತಿ ಮಾತ್ರವಲ್ಲ, ಅವರು ಒಂದು ಪ್ರೇರಣೆ ಎನ್ನುತ್ತಾ ನನ್ನ ಮಾತಿಗೆ ವಿರಾಮ ಇಡುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಋತ್ವಿ ಅವರೇ, ಸೊ ಮಾತುಗಳು ಮುಗೀತು. ಸೊ ನೇರವಾಗಿ ಈಗ ಜಡ್ಜಸ್ ಹತ್ತ ಕೇಳುವಂಥ ಸಮಯ. ಎಸ್ ಗ್ಲಾನಿಸ್ ಸರ್, ಸೊ ಋತ್ವಿ ಅವರ ಮಾತುಗಳು ಯಾವ ರೀತಿಯಲ್ಲಿತ್ತು ಸರ್? ಹಾಯ್ ಋತ್ವಿ. ಹಾಯ್ ಸರ್. ನಿಮ್ಮನ್ನು ನೋಡುವಾಗ ನಿಮ್ಮ ಭಾಷಣ, ಇವತ್ತಿನ ಭಾಷಣ ತುಂಬ ಕ್ಲೀನ್ ಮತ್ತು ನೀಟ್. ಓಕೆ, ಮಧ್ಯದಲ್ಲಿ ಸ್ವಲ್ಪ ಹಳಿ ತಪ್ಪಿತು. ಓಕೆ, ಪರವಾಗಿಲ್ಲ. ಆದರೂ ಕೂಡ ಒಂದು ದಾರಿಯಲ್ಲೇ ಇದ್ದಿರಿ ನೀವು ಹೇಗೆ ಅಂತ ಹೇಳಿದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಾಗೆ, ಮಾತು ಕಡಿಮೆ ಆದರೆ ತಲೆ ಚುರುಕು. ನಮ್ಮ ದೇಶದ ಒಂದು ಬಹುದೊಡ್ಡ ಆರ್ಥಿಕ ತಜ್ಞರಾಗಿ ಅವರೊಬ್ಬ ರಾಷ್ಟ್ರಪತಿಯ ಪ್ರಧಾನಮಂತ್ರಿಯ ರಾಷ್ಟ್ರಪತಿ. ಅಯ್ಯೋ, ಡಾಕ್ಟರ್ ಮನಮೋಹನ್ ಸಿಂಗ್. ಮನಮೋಹನ್ ಸಿಂಗ್. ಹಾಂ, ಮತ್ತೆ ನೀವು ಯಾರು ಅಂದ್ಕೊಂಡಿದ್ದು? APJ ಅಬ್ದುಲ್ ಕಲಾಂ ಎನ್ಸ್ಕೊಂಡು. ಅಯ್ಯಯ್ಯೋ, ಅದು ಪ್ರೆಸೆನ್ಸ್ ಆಫ್ ಮೈಂಡ್ ಬೇಕು ಇಲ್ಲಿ. ಓಕೆ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ವ್ಯಕ್ತಿತ್ವನೇ ಬೇರೆ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ವ್ಯಕ್ತಿತ್ವನೇ ಬೇರೆ. ಓಕೆ, ಈಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದರು, ಹೌದಲ್ವಾ? ಡಾಕ್ಟರ್ APJ ಅಬ್ದುಲ್ ಕಲಾಮಿಗೆ ಬರುವ, ನೀವು ಆಯ್ಕೆ ಮಾಡಿದಂಥ ಈ ಪರ್ಸನಾಲಿಟಿ ಹಿಂದಿನ ಸಂಚಿಕೆಯಲ್ಲಿ ಒಬ್ಬರು ಮಾಡಿದರು. ಅವರ ಸ್ಪೀಚಲ್ಲಿ ಏನೆಲ್ಲ ಕೊರತೆಗಳು ಇದ್ದವು ನೋಡಿ, ಅದು ನೀವು ಪೂರೈಸಿದ್ದೀರಿ. ಅವರು ಬಹುಶಃ ಸೆಲೆಕ್ಟ್ ಆಗಿದ್ದಾರೆ, ಈಗ ನೀವು ಪೂರೈಸಿದ್ದೀರಿ. ಈಗ ನಿಮಗೆ ಸೆಲೆಕ್ಟ್ ಮಾಡ್ತಾರಾ ಇಲ್ವಾ ಎಂಬ ನಿರ್ಣಯ ಈಗ ಯಾರು ಕೊಡ್ತಾರೆ ಹೇಳಿ? ನಾನಾ? ಓ, ಥ್ಯಾಂಕ್ ಯು ಸೋ ಮಚ್. ನನಗೇನೆ ಮಹಾಗುರುಗಳಾಗಿ ನೀವು ಪರಿಗಣಿಸಿದ್ದೀರಾ, ನಿಮಗೆ ಧನ್ಯವಾದಗಳು. ಆದರೆ ಮಹಾಗುರುಗಳ ಸ್ಥಾನ ಯಾವತ್ತು ಮಹಾಗುರುಗಳಿಗೇ ಲಭಿಸುತ್ತದೆ, ಅವರು ನಮ್ಮ ಆಲ್ವಿಂಗ್ ಸರ್ ಅವರು. ಓಕೆ, ಹಾಗೆ ನಿಮ್ಮ ಭಾಷಣ ಚೆನ್ನಾಗಿತ್ತು. ಹಳಿ ತಪ್ಪದೇ ಹೋದಲ್ಲಿ ತುಂಬ ಸೊಗಸಾಗ್ತಿತ್ತು ನಿಜವಾಗ್ಲೂ. ಇಟ್ ವಾಸ್ ಎ ವೆರಿ ಕ್ಲೀನ್ ಆ್ಯಂಡ್ ನೀಟ್ ಸ್ಪೀಚ್. ಮೋಸ್ಟ್ಲಿ ನಿಮಗೆ ಜ್ವರ ಬಂದದ್ದು ಒಳ್ಳೆಯದಾಯ್ತೇನೋ, ಅಷ್ಟು ತಾಳ್ಮೆಯಿಂದ ಸೊಗಸಾಗಿ ಏನೂ ಅಡೆತಡೆ ಇಲ್ಲದೆ ಒಂದು ಸ್ಪೀಚ್ ಮಾಡಿದ್ದೀರಿ. ಇಂಥದೇ ಒಂದು ನಿಮ್ಮ ವಾಕ್ಚಾತುರ್ಯವನ್ನು ತೋರಿಸಿ, ಯಾಕೆಂದರೆ ಬೊಬ್ಬೆ ಹಾಕುವವರು ಮಾತ್ರ ಸ್ಪೀಕರ್ಸ್ ಅಲ್ಲ, ಸ್ಲೋ ಆಗಿ ಕಿವಿಗೆ ಮೃದುವಾಗಿ ಕೇಳಿಸಲು ಶ್ರಮ ಪಡುತ್ತಿರುವವರು ಕೂಡ ಒಬ್ಬರು ಸ್ಪೀಕರ್ಸ್ ಆಗಿರಬೇಕು. ನಮ್ಮ ಕೆಲಸಗಳು ಮಾತಾಡಬೇಕಾದ್ರೆ ನೀವು ಅದೊಂದು ಕೋಟ್ ಕೇಳಿದಾರಲ್ಲ, ಒಂದು ಕೋಟ್ ಇತ್ತು, ಡೋಂಟ್ ಮೇಕ್ ನಾಯ್ಸ್ ಬಿಫೋರ್ ಸಕ್ಸಸ್, ಲೆಟ್ ಯುವರ್ ಸಕ್ಸಸ್ ಬಿ ಯುವರ್ ನಾಯ್ಸ್, ಅಲ್ವಾ? ಹಾಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಮಾಡಿದ್ದು ಅದೇ ಕೆಲಸ. ಪೋಖ್ರಾನ್ ಟೆಸ್ಟ್ ಅಂತ ಕೇಳಿದ್ದೀರಾ? ಅದು ನಮ್ಮ ಭಾರತ ದೇಶ ಮಾಡಿದ ಅತ್ಯುನ್ನತ ಸಾಧನೆ. ಓಕೆ, ಪೋಖ್ರಾನ್ ಟೆಸ್ಟ್ ಬಗ್ಗೆ ನೋಡಿ, ನಿಮ್ಮ ಪಠ್ಯಪುಸ್ತಕದಲ್ಲಿ ಇರಲಿಕ್ಕಿಲ್ಲ, ಇದ್ದರೆ ನೀವು ಮರ್ತಿದ್ದರೆ ಅದು ನಿಮಗೆ ಹೊಣೆ. ಓಕೆ, APJ ಅಬ್ದುಲ್ ಕಲಾಂ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ, ಅಳವಡಿಸಿ ಓದಿ ಅವರಾಗೆ ಆಗಿರಿ. ಆಲ್ ದ ಬೆಸ್ಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ನೇರವಾಗಿ ನಾವೀಗ ಆರತಿ ನಾಯಕ್ ಅವರ ಮಾತುಗಳನ್ನು ಕೇಳುವಂಥ ಸಮಯ. ಮೇಡಮ್, ಸೊ ಹೇಗನ್ನಿಸ್ತು ನಮ್ಮ ಋತ್ವಿಯವರ ಮಾತುಗಳು? ಹಲೋ ಋತ್ವಿ. ಹಾಯ್ ಮ್ಯಾಮ್. ಹಾಯ್. ಹೇಗನ್ನಿಸ್ತು ಸ್ಪೀಚ್? ಆಫ್ ಮೈಂಡ್ ತುಂಬ ಚೆನ್ನಾಗಿತ್ತು.
ಥ್ಯಾಂಕ್ ಯು. ನೀಟಾಗಿ ಅದನ್ನು ತಗೊಂಡು ಹೋಗಿದ್ಯಾ. ಎಲ್ಲೋ ಒಂದು ಕಡೆಯಲ್ಲಿ ತಪ್ಪಿದಾಗ ಅಲ್ಲೇ ಅದನ್ನು ನೀಟಾಗಿ ಮ್ಯಾನೇಜ್ ಮಾಡಿಕೊಂಡು ಮುಂದೆ ಕಂಪ್ಲೀಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಿ. ಅದ್ಭುತವಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ವಿಷಯವನ್ನು ಕೂಡ ಆಳವಾದಂತಹ ಆ ವಿಚಾರಗಳನ್ನು ನಿನ್ನದೇ ವಾಕ್ಯಕ್ಕೆ ತಂದು ಅದನ್ನು ಎಸ್, ಇದೀಗ ನೇರವಾಗಿ ಮಹಾಗುರುಗಳ ಹತ್ರ ತೀರ್ಪನ್ನು ಕೇಳುವಂಥ ಸಮಯ. ಅಲ್ವಿಂದಂತಿ ಸರ್, ಋತ್ವಿ ಅವರ ಮಾತುಗಳ ಬಗ್ಗೆ ತಮ್ಮ ಕಮೆಂಟ್ಸ್ ಏನು ಸರ್? ಋತ್ವಿ, ಹಾಂ ಸರ್. ನಿಮ್ಮ ಭಾಷಣದಲ್ಲಿ ಮೊದಲೇ ಹೇಳಿದ್ರಿ ಭಾರತ ರತ್ನ, ಪದ್ಮವಿಭೂಷಣ, ರಾಷ್ಟ್ರಪತಿ, ಮಿಸೈಲ್ ಮ್ಯಾನ್ ಅಂತ ಹೇಳಿದರೆ ಭಾರಿ ಖುಷಿ ಆಗ್ತಿತ್ತು ನನಗೆ. ಅದು ಲಾಸ್ಟಿಗೆ ಹೇಳ. ಅದಲ್ಲ, ಫಸ್ಟಿನಲ್ಲಿ ನೀವು ಹೇಳಿದರೆ ಹಾಂ. ಓಕೆ, ಮಿಸೈಲ್ ಮ್ಯಾನ್ ಅಂತೇಳಿ ಅವರಿಗೆ ಒಂದು ನಿಕ್ ನೇಮ್ ಇದೆ. ನಮ್ಮ ಗ್ಲಾನಿಸ್ ಸರನ್ನು ಇಲ್ಲಿ ಕರೀಲಿಕ್ಕೆ ಒಂದು ಉದ್ದೇಶ ಇತ್ತು. ಅದೇನು ಉದ್ದೇಶ ಅಂತ ಹೇಳಿದರೆ, ನೀವೆಲ್ಲ 5G ಜಮಾನದವರು, ನಾವೆಲ್ಲ ಏನು ಬ್ಲ್ಯಾಕ್ ಆ್ಯಂಡ್ ವೈಟ್ ಮೊಬೈಲ್ ಇರುವಾಗ ಹುಟ್ಟಿದ್ರು. ಅಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಮೊಬೈಲ್ ನೋಡಿದ್ದು ನಾವು ಬೆಳೆಯುವಾಗ. ಅದಕ್ಕಿಂತ ಮೊದಲು ನಾವೆಲ್ಲ ಏನು ರೇಡಿಯೋ ಮತ್ತು ಲ್ಯಾಂಡ್ಲೈನ್ ಇರುವಾಗ ಹುಟ್ಟಿದ್ರು. ನೀವು ಲ್ಯಾಂಡ್ಲೈನ್ ಇನ್ನು ಮ್ಯೂಸಿಯಮ್ನಲ್ಲಿ ನೋಡಬೇಕು. ಸೊ ಅವರನ್ನು ಯಾಕೆ ಕರ್ಕೊಂಡು ಬಂದಿದ್ದೇವೆ ಅಂತ ಹೇಳಿದರೆ, ಅವರು ಉತ್ತಮ ಸಾಹಿತಿ, ಕೊಂಕಣಿಯವರ ಆಯ್ಕೆ, ಉತ್ತಮ ಕವಿ. ಅವರ ಸಾಹಿತ್ಯ ಮತ್ತು ಅವರ ಕವಿತೆಯನ್ನು ನೋಡಿದರೆ ಅದು ಬಹಳ ಉತ್ಕೃಷ್ಟ ಮಟ್ಟದಲ್ಲಿ ಇದೆ ಈ ಪ್ರಾಯದಲ್ಲಿ. ಸೊ ಇಂಥವರು ಬೇಕು ನಮಗೆ. ಅದು ಎರಡು, ಸಾಹಿತ್ಯ ಮತ್ತು ಕವಿ ಆಗಬೇಕಾದ್ರೆ ಸಾಕಷ್ಟು ಗಮನಿಸಬೇಕು, ನೋಡುವುದಲ್ಲ. ವಿ ಮೇಯರ್ ವಾಚ್ ಆ್ಯಂಡ್ ಒಬ್ಸರ್ವ್ಗೆ ತುಂಬ ಡಿಫ್ರೆನ್ಸ್ ಇದೆ. ಸೊ ಅವರು ಒಬ್ಸರ್ವ್ ಮಾಡ್ತಾರೆ, ಅದು ಅವರ ಬರವಣಿಗೆಯಲ್ಲಿ ತರ್ತಾರೆ. ಅವರೊಬ್ಬ ರೋಲ್ ಮಾಡೆಲ್ ನಿಮ್ಮಂಥ 5G ಅವರಿಗೆ ಅಂತೇಳಿ ನಾವು ಕರ್ಕೊಂಡು ತಂದದ್ದು. ಅವರ ವಿದ್ಯಾರ್ಥಿ ಜೀವನದಲ್ಲಿ SSLC, PUC, ಡಿಗ್ರಿ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಇದರಲ್ಲೆಲ್ಲ ಶ್ರೇಷ್ಠ ಸಾಧನೆ ಮಾಡಿದ್ದಾರೆ, ರ್ಯಾಂಕನ್ನು ಪಡೆದಿದ್ದಾರೆ. ಸೊ ಅವರು ತುಂಬ ಓದ್ತಾರೆ. ನೀವು ಕೂಡ ತುಂಬ ಓದಬೇಕು. ಓಕೆ, ಓದಿದರೆ ಮಾತ್ರ ಒಂದು 10 ಸೆಂಟೆನ್ಸ್ ಓದಿದರೆ 3 ಸೆಂಟೆನ್ಸ್ ಬರೀಬೋದು, 2 ಸೆಂಟೆನ್ಸ್ ಹೇಳ್ಬೋದು. ಭಾಳ ಚೆನ್ನಾಗಿ ಇದ್ದು ನೀನು ಯಾರನ್ನು ಬೇಕಾದರೂ ಇಂಪ್ರೆಸ್ ಮಾಡ್ತಿ, ಯಾಕಂದರೆ ಆ ಮುಗ್ಧತೆ ನಿನ್ನ ಮಾತಿನಲ್ಲಿ, ನಿನ್ನ ಕಣ್ಣಿನಲ್ಲಿ, ನಿನ್ನ ಮುಖದಲ್ಲಿ ಎದ್ದು ಕಾಣ್ತದೆ. ಒಳಗೆ ಏನೋ ನನಗೆ ಗೊತ್ತಿಲ್ಲ. ಭಾಳ ಚೆನ್ನಾಗಿ ಹೇಳಿದ್ದೀನಿ ನೀನು. ಥ್ಯಾಂಕ್ ಯು ಸರ್. ಭಾಷಣ ಒಳ್ಳೆಯದಾಗಿತ್ತು. ಸರ್ ಹೇಳಿದಾಗೆ ಮೊದಲಿನ ಎಪಿಸೋಡ್ನಲ್ಲಿ ಯಾರು ಪ್ರಯತ್ನ ಮಾಡಿದ್ದಾರೆ ಅವರು ಬಿಟ್ಟಂಥ ವಿಚಾರಗಳನ್ನೆಲ್ಲ ನೀವು ಇನ್ಕ್ಲೂಡ್ ಮಾಡಿದಿರಿ. ಇಂಥದ್ದು ಸ್ಪೀಚ್ ಬೇಕು ಅಬ್ದುಲ್ ಕಲಾಂರ ಬಗ್ಗೆ. ಸಾಕಷ್ಟು ನಡುವೆ 2 ಕಡೆಗಳಲ್ಲಿ ನೀನು ಸ್ವಲ್ಪ ಫಬಲ್ ಆದಿ. ನಿಂಗೆ ತುಂಬ ಟೈಮ್ ಇತ್ತು, ರಜೆ ಇತ್ತು. ಆಮೇಲೆ ನಿನ್ನ ರೆಕಾರ್ಡಿಂಗ್ ಆಗುವಾಗ, ನಿಮ್ಮ ಈ ಪ್ರೋಗ್ರಾಮ್ ರೆಕಾರ್ಡಿಂಗ್ ಆಗುವಾಗ ಅದರ ಮೊದಲು ನಿಮಗೆ ತುಂಬ ಟೈಮ್ ಇತ್ತು, ಮಾಡ್ಬೋದಿತ್ತು. ಏನೂ ತೊಂದರೆ ಇಲ್ಲ. ಸೊ ಭಾಳ ಒಳ್ಳೆಯ ಪ್ರಯತ್ನ, ಚೆಂದ ಕಾಣ್ತೀರಿ ನೀವು. ನಿಮಗೆ ಮೆಹಂದಿ ಸೂಟ್ ಆಗ್ತದೆ. ಥ್ಯಾಂಕ್ ಯು ಸರ್. ಯಾ, ಎಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಅಲ್ವಿಂದಂತಿ ಸರ್, ರಿತ್ವಿ ಅವರು ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗ್ತಾರಾ ಅಥವಾ ವೇಟಿಂಗ್ ಲಿಸ್ಟ್ನಲ್ಲಿ ಇರ್ತಾರಾ, ಹೇಗೆ? 2 ಕಡೆಯಲ್ಲಿ ನೀವು ತಪ್ಪದೇ ಇದ್ದರೆ ನಿಮಗೆ ಕ್ಲೀನ್ ಶೀಟ್ ಕೊಡ್ತಿದ್ದೆ. ಸೊ ನಿಮ್ಮನ್ನು ಸದ್ಯಕ್ಕೆ ವೇಟಿಂಗ್ ಲಿಸ್ಟ್ನಲ್ಲಿ ಇಡ್ತೇವೆ. ವೇಟಿಂಗ್ ಲಿಸ್ಟ್ನಲ್ಲಿ ಯಾಕೆ ಇಡ್ತೇವೆ ಅಂತ ಹೇಳಿದರೆ, ನೀವು ಈ ಸ್ಪರ್ಧೆಯಿಂದ ಹೊರಗಲ್ಲ. ನಮಗೆ 16 ಮಂದಿಯನ್ನು ಸೆಲೆಕ್ಟ್ ಮಾಡಲಿಕ್ಕಿದೆ. ಸೊ ನೀವು ಸ್ವಲ್ಪ ನಿರೀಕ್ಷೆ ಮಾಡಬೇಕು. ಈ ರೌಂಡಿನ ಕೊನೆಯ ಎಪಿಸೋಡ್, ಈ ಎಪಿಸೋಡಲ್ಲ, ಈ ರೌಂಡಿನ ಕೊನೆಯ ಎಪಿಸೋಡ್ವರೆಗೆ ನೀವು ಪ್ರೋಗ್ರಾಮನ್ನು ನೋಡ್ತಾ ಇರಿ. ಮೇರಾ ನಂಬರ್ ಕಬ್ ಆಯೇಗ ಅಂತೇಳಿ, ಆಪ್ಕ ನಂಬರ್ ಆಯೇಗ, ಜರೂರ್ ಆಯೇಗ. ಸೊ ಅಲ್ಲಿವರೆಗೆ ಸ್ವಲ್ಪ ಎಂಜಾಯ್ ಮಾಡಿ ರಜೆಯನ್ನು, ನಮ್ಮ ಪ್ರೋಗ್ರಾಮ್ ನೋಡ್ತಾ ಇರಿ. ಸೊ ಸದ್ಯಕ್ಕೆ ನಿಮ್ಮನ್ನು ವೆಯ್ಟಿಂಗ್ನಲ್ಲಿ ಇಡ್ತೇವೆ. ಕೊನೆಯಲ್ಲಿ ನಿಮಗೆ ಶುಭ ಸುದ್ದಿ ಬರ್ಬೋದು. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸೊ ಮಚ್. ಋತ್ವಿ ಅವರೇ, ಬೇಸರ ಮಾಡಲಿಕ್ಕಿಲ್ಲ. ಸೊ ವೇಟಿಂಗ್ ಲಿಸ್ಟ್ನಿಂದ ಸೆಲೆಕ್ಟ್ ಆದವರು ತುಂಬ ಜನ ಇದ್ದಾರೆ. ಸೊ ಆಲ್ ದ ಬೆಸ್ಟ್ ಆ್ಯಂಡ್ ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ಇದೀಗ ಮುಂದಿನ ಸ್ಪರ್ಧೆಯನ್ನು ಸ್ಪರ್ಧಾ ಕಣಕ್ಕೆ ಸ್ವಾಗತಿಸುವಂಥ ಸಮಯ. ಸಾನ್ವಿ GS. ಸಾನ್ವಿ, ಹೇಳಿ ಸರ್. 3ನೇ ಸುತ್ತಿಗೆ ಸ್ವಾಗತ. ಥ್ಯಾಂಕ್ ಯು. ಎಸ್, ಹಾಗೆ ಯಾರು ನಿಮ್ಮ ಆದರ್ಶ ವ್ಯಕ್ತಿ? ಅಜ್ಜಿ ಮನೆಯ ಅಮ್ಮಮ್ಮ. ಟೈಟಲೇ ಒಂದು ಡಿಫ್ರೆಂಟ್ ಆಗಿದೆ, ಹೌದು. ಅಜ್ಜಿ ಮನೆಯ ಅಮ್ಮಮ್ಮ ಅಂತ. ಸೊ ಅಮ್ಮಮ್ಮ ನಿಮ್ಮ ಫೇವ್ರೇಟ್? ಹೌದು. ಓಕೆ, ಹಾಗಾದರೆ ಸಾನ್ವಿ ಅವರಿಗೆ ಅಜ್ಜಿ ಮನೆಯ ಅಮ್ಮಮ್ಮ ಯಾವ ರೀತಿಯಲ್ಲಿ ಆದರ್ಶ ವ್ಯಕ್ತಿ ಆದರು ಅನ್ನೋದನ್ನು ನಾವುಗಳೀಗ ಕೇಳಬೇಕು. ನೇರವಾಗಿ ಅವರ ಮಾತುಗಳನ್ನು ಕೇಳೋಣ, ಬನ್ನಿ. ನಮಸ್ಕಾರ. ಈಗ ನಾನು ನನ್ನ ಆದರ್ಶ ವ್ಯಕ್ತಿಯ ಕುರಿತು ಮಾತನಾಡಲಿದ್ದೇನೆ.
ನನ್ನ ಪ್ರಕಾರ ಆದರ್ಶ ವ್ಯಕ್ತಿ ಎಂದರೆ ಒಬ್ಬ ವ್ಯಕ್ತಿಯ ಗುಣಗಳು, ಮೌಲ್ಯಗಳು ಮತ್ತು ತತ್ವಗಳು ನಮ್ಮ ಮೇಲೆ ಪರಿಣಾಮ ಬೀರುವ ಮುಖೇನ ಅವರನ್ನು ನಮ್ಮೊಳಗೆ ಆಳವಾಗಿ ನೆಲೆಯಾಗಿಸುವುದು ಅಥವಾ ಇರಿಸಿಕೊಳ್ಳುವುದು. ಅಂತಹ ವ್ಯಕ್ತಿಯು ನಮ್ಮ ಜೀವನವನ್ನು ಉತ್ತಮ ದಾರಿಯಲ್ಲಿ ನಡೆಸುವ ಮಾರ್ಗದರ್ಶಿಯಾಗಿರುತ್ತಾರೆ ಹಾಗೂ ಆಂತರಿಕವಾಗಿ ಪ್ರೇರಣೆಯಾಗಿರುತ್ತಾರೆ. ಈ ನಿಟ್ಟಿನಲ್ಲಿ ನನ್ನ ಆದರ್ಶ ವ್ಯಕ್ತಿ ಅಜ್ಜಿ ಮನೆಯ ಅಮ್ಮಮ್ಮ. ಈ ಅಜ್ಜಿ ಮನೆ ಎಂಬುದು ಕಾರ್ಕಳದಲ್ಲಿ ಶ್ರೀ ಭುವನೇಂದ್ರ ಕಾಲೇಜ್ ಬಳಿ ಇರುವ ಒಂದು ಶಿಶುಪಾಲನಾ ಕೇಂದ್ರ ಅಥವಾ ಡೇ ಕೇರ್ ಸೆಂಟರ್. ಕಾಕತಾಳೀಯವೋ ಎಂಬಂತೆ ಈ ಅಜ್ಜಿ ಮನೆ ಎಂಬ ಡೇ ಕೇರ್ ಸೆಂಟರ್ನಲ್ಲಿ ನಮ್ಮ ಸ್ವಂತ ಅಜ್ಜಿ ಮನೆ ಇದ್ದಿದ್ದರೆ ಯಾವೆಲ್ಲ ಪ್ರೀತಿ ವಾತ್ಸಲ್ಯಗಳು ದೊರೆಯುತ್ತಿತ್ತೋ ಅವೆಲ್ಲವೂ ಇಲ್ಲಿ ಸಿಗುತ್ತವೆ. ಇದನ್ನು ನಾನು ನನ್ನ ಬಾಲ್ಯದಲ್ಲಿ ಅನುಭವಿಸಿ ಆನಂದಿಸಿದ್ದೇನೆ. ಅಜ್ಜಿ ಮನೆಯಲ್ಲಿ ಮನೆಯೊಡತಿಯಾದ 65 ವರ್ಷ ವಯಸ್ಸಿನ ಶ್ರೀಮತಿ ವೀಣಾ ಶಾನುಭೋಗಿವರೇ ಇಲ್ಲಿಗೆ ಬರುವ ವಿವಿಧ ವಯಸ್ಸಿನ ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದಾರೆ. ಮಕ್ಕಳೆಲ್ಲರೂ ಇವರನ್ನು ಪ್ರೀತಿಯಿಂದ ಅಮ್ಮಮ್ಮ ಎಂದು ಕರೆಯುತ್ತಾರೆ. ಅಮ್ಮಮ್ಮ ನನ್ನ ಆದರ್ಶ ವ್ಯಕ್ತಿಯಾಗಿ ಯಾಕೆ ನಿಲ್ಲುತ್ತಾರೆಂದರೆ, ನಾನು ನನ್ನ ಸ್ವಂತ ಅಜ್ಜಿಯ ಪ್ರೀತಿ ವಾತ್ಸಲ್ಯಗಳನ್ನು ಕಂಡವಳಲ್ಲ. ನನಗೆ ಮೊಮ್ಮಕ್ಕಳೊಂದಿಗೆ ಅಜ್ಜಿಯ ಅಕ್ಕರೆಯ ಕೈಂಕರ್ಯ ಕತೆ ಪುಸ್ತಕಗಳಲ್ಲಿ ಓದಿದ್ದು ನೆನಪಿದೆ ಮತ್ತು ಸ್ನೇಹಿತರು ತಮ್ಮ ಅಜ್ಜಿಯೊಂದಿಗೆ ಕಳೆದ ಸವಿನೆನಪನ್ನು ಹಂಚಿಕೊಳ್ಳುತ್ತಿರುವಾಗ ನಾನದನ್ನು ಕಲ್ಪಿಸಿಕೊಂಡಿದ್ದೆ. ಆದರೆ ಅಜ್ಜಿ ಮನೆಯಲ್ಲಿ ನನ್ನ ಅಮ್ಮಮ್ಮನೊಡಗಿನ ಒಡನಾಟ ನನ್ನ ಊಹೆಗೂ ಮೀರಿದ್ದು. ಅವರು ಪುಟಾಣಿ ಮಕ್ಕಳೊಂದಿಗೆ ಆಟವಾಡುವಾಗ ಪುಟ್ಟ ಮಗುವಾಗಿ, ನೀತಿಕತೆಗಳ ಮೂಲಕ ನೈತಿಕತೆಯ ಮಹತ್ವವನ್ನು ತಿಳಿಸುವಾಗ ಅಜ್ಜಿಯಾಗಿ, ಮಕ್ಕಳ ಶೌಚ ತೆರವುಗೊಳಿಸಿ ಮಕ್ಕಳನ್ನು ಶುಚಿ ಮಾಡುವಾಗ ದೀದಿಯಾಗಿ, ನನ್ನ ಬಾಯಿಗೆ ಕೈ ತುತ್ತು ಕೊಡುವಾಗ ಅಮ್ಮನಾಗಿ, ಪ್ರತಿದಿನ ಮುಂಜಾನೆ ಯೋಗ, ಭಜನೆ, ಭಗವದ್ಗೀತೆಯ ಶ್ಲೋಕ ಪಠಣೆ ಮಾಡಿಸುವಾಗ ಗುರುವಾಗಿ ನನಗೆ ಭಾಸವಾಗಿದ್ದಾರೆ. ಅಮ್ಮಮ್ಮ ಅವರ ಇಳಿವಯಸ್ಸಿನಲ್ಲೂ ಮಕ್ಕಳ ಆರೈಕೆ ಮಾಡುವಾಗ ಎಂದೂ ಕೋಪಗೊಂಡದ್ದನ್ನು ನಾನು ನೋಡಲಿಲ್ಲ. ಅವರು ಮಧ್ಯಾಹ್ನ ಊಟವಾದ ನಂತರ ಅಲ್ಪ ಬಿಡುವಿನ ಸಮಯದಲ್ಲಿ ಕೈತೋಟದ ಕೆಲಸದಲ್ಲಿ, ಪುಸ್ತಕಗಳನ್ನು ಬರೆಯುವುದರಲ್ಲಿ, ಓದುವುದರಲ್ಲಿ ಹೀಗೆ ಒಂದಿಲ್ಲೊಂದು ತಮಗೆ ಪ್ರಿಯವಾದ ಕೆಲಸದಲ್ಲಿ ತೊಡಗಿಕೊಂಡು ಸಮಯದ ಸದ್ವಿನಿಯೋಗವನ್ನು ಸ್ವತಃ ರೂಢಿಸಿಕೊಂಡಿದ್ದಾರೆ. ತಮ್ಮ ಅನಾರೋಗ್ಯದ ಸಂದರ್ಭದಲ್ಲೂ ಸಹ ಸಾಧ್ಯವಾದಷ್ಟು ಅಜ್ಜಿ ಮನೆಯ ಮಕ್ಕಳೊಂದಿಗೆ ಬೆರೆತು ಮಕ್ಕಳನ್ನು ಸಂತೋಷಿಸುವಾಗ ಅತ್ಯುತ್ಸಾಹವನ್ನು ಕಂಡಿದ್ದೇನೆ. ಅಜ್ಜಿ ಮನೆಯಲ್ಲಿ ತಮ್ಮ ಸ್ವಂತ ಮೊಮ್ಮಕ್ಕಳಿಗೆ ಮತ್ತು ಇತರೆ ಮಕ್ಕಳಿಗೆ ಎಂದೂ ತಾರತಮ್ಯವೆಸಗಲಿಲ್ಲ. ಏಕೆಂದರೆ ಅವರಲ್ಲಿ ಆ ಭೇದ ಭಾವ ಎನ್ನುವ ಕಲ್ಮಶದ ಎಳೆಯೂ ಇರಲಿಲ್ಲ ಎಂದು ನನಗೆ ಈಗ ಅರ್ಥವಾಗುತ್ತಿದೆ. ಅವರಲ್ಲಿರುವ ತಾಳ್ಮೆ, ಸಹನೆ, ಪ್ರೀತಿ ವಾತ್ಸಲ್ಯ ಎಂದೆಂದಿಗೂ ನನ್ನಂಥ ಹಲವಾರು ಮಕ್ಕಳಿಗೆ ಆದರ್ಶದಾಯಕ. ಇಂದಿನ ಡಿಜಿಟಲ್ ಯುಗದಲ್ಲಿ ಮನೆಯ ಚಾವಡಿಯಲ್ಲಿ ಹಿರಿತನ ಎಂಬುದು ಕಳೆದು ಹೋಗುತ್ತಿರುವ ಈ ಸಂದರ್ಭದಲ್ಲಿ ವ್ಯಕ್ತಿತ್ವ ಶ್ರೀಮಂತಿಕೆಯಲ್ಲಿ ಹೃದಯದಿಂದ, ಅಭಿರುಚಿಯಿಂದ ಮತ್ತು ಪೋಷಣೆಯಿಂದ ನನ್ನ ಪೋಷಕರ ಸಾಲಿನಲ್ಲಿ ಅತ್ಯಂತ ಶ್ರೀಮಂತರು ನನ್ನ ಅಜ್ಜಿ ಮನೆಯ ಅಮ್ಮಮ್ಮ. ಅವರನ್ನು ನನ್ನ ಆದರ್ಶ ವ್ಯಕ್ತಿ ಎಂದು ಹೇಳಲು ಮತ್ತೊಂದು ಕಾರಣ, ಅವರು ದುಃಖ ಬಂದಾಗ ಉದ್ವಿಗ್ನರಾಗಿ ಹಪಾಹಪಿಸಿದವರಲ್ಲ. ಮಾನ ಸಮ್ಮಾನ ವೇದಿಕೆಗಳು ಅರಸಿ ಬಂದಾಗ ಬೀಗಲಿಲ್ಲ. ಕೊನೆಯದಾಗಿ ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ರವರ ಸಾಲುಗಳಂತೆ, ಏನಾದರೂ ಆಗು ನೀ ಬಯಸಿದಂತಾಗು, ಏನಾದರೂ ಆಗು ನಿನ್ನಿಚ್ಛೆಯಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು. ನನ್ನ ಪ್ರೀತಿಯ ಅಜ್ಜಿ ಮನೆಯ ಅಮ್ಮಮ್ಮ ಮಾನವೀಯತೆಯ ಸಾಕಾರ ಮೂರ್ತಿ. ನಮಸ್ಕಾರ. ಸಾನ್ವಿಯವರೇ, ಹೇಗನಿಸ್ತು ನಿಮ್ಮ ಮಾತು ನಿಮಗೆ? ನನ್ನ ಮಾತು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಉಂಟು, ಒಳ್ಳೆ ಮಾಡಿದ್ದೇನಂತ ಹೇಳಿ. ಅಮ್ಮಮ್ಮನ ಬಗ್ಗೆ ಎಲ್ಲ ಹೇಳಿದ್ರಿ. ಹೌದು, ಎಲ್ಲ Okay. ಹೇಳಿದೆ. ಅಮ್ಮಮ್ಮನ ಬಗ್ಗೆ ಮಾತನಾಡಿದ್ದು ಜಡ್ಜಸ್ಗೆ ಹೇಗಾಯಿತು ಅಂತ ಕೇಳುವ. ಎಸ್ ಆರತಿ ಮೇಡಮ್, ಸೊ ಸಾನ್ವಿ ಅವರ ಮಾತುಗಳು ಯಾವ ರೀತಿಯಲ್ಲಿತ್ತು ಅಂತ. ಹಲೋ ಸಾನ್ವಿ. ಹೆಲೋ ಮ್ಯಾಮ್. ಸಾಮಾನ್ಯವಾಗಿ ಇಂದಿನ ಈ ಆಧುನಿಕ ಯುಗ ಅಥವಾ ಇಂದಿನ ಈ ದಿನಗಳಲ್ಲಿ ನಾವು ಕೂಡು ಕುಟುಂಬ ಪದ್ಧತಿಯಿಂದ ಹೊರಬಂದಿದ್ದೇವೆ. ಹೌದು. ಏನಿದ್ರೂ ವಿಭಕ್ತ ಕುಟುಂಬ ಅಂತ ಹೇಳುವಂತಹುದು ನಮ್ಮ ಮುಂದಿದೆ. ಹೌದು. ತಂದೆ, ತಾಯಿ, ಮಗು, ಇಷ್ಟೇ ಒಂದು ಪುಟ್ಟ ಸಂಸಾರ, ಪುಟ್ಟ ಕುಟುಂಬ ನಮ್ಮದಾಗಿರ್ತದೆ. ಇಲ್ಲಿ ನಾವು ಇಂತಹ ಹಿರಿ ತಲೆಗಳಿರಬಹುದು, ಹಿರಿ ಜೀವಗಳಿರಬಹುದು, ಅತಿಯಾದಂತಹ ಮುದ್ದನ್ನು, ಪ್ರೀತಿಯನ್ನು ತೋರಿಸುವಂತಹ ಅಜ್ಜ ಅಜ್ಜಿಯರು ಆ ಒಂದು ಕುಟುಂಬದಿಂದ ದೂರವಾಗಿದ್ದಾರೆ. ಹೌದು. ಕಾರಣ ನೂರಾರು ಅಲ್ವಾ? ಅಂತಹ ಆ ಒಂದು ಪ್ರೀತಿಯನ್ನು, ಆ ಒಂದು ವಾತ್ಸಲ್ಯವನ್ನು ಒಂದು ಡೇ ಕೇರ್ ಸೆಂಟರ್ನಲ್ಲಿ ಮೇಡಮ್ ಯಾರು ವೀಣಾ ಶಾನುಭಾಗ್ ಅವರು ಮಕ್ಕಳಿಗೆ ಧಾರೆ ಎರಿತಾ ಇದ್ದಾರೆ ಅಂತ ಹೇಳಿದರೆ, ನಾವಿಲ್ಲಿ ಕೂತಲ್ಲಿಂದಲೇ ಒಂದು ಅವರಿಗೆ ಗೌರವವನ್ನು ಕೊಡಬೇಕು ಅಂಥೇಳಿ ನನಗೆ ನಿನ್ನ ಮಾತುಗಳ ಮೂಲಕ ಅನ್ನಿಸ್ತು. ಸಹಜವಾಗಿ ಆ ಮಕ್ಕಳನ್ನು
ಅವರು ಇಡೀ ದಿನ ನೋಡಿಕೊಳ್ಳುವಂತಹ ರೀತಿ, ಅದನ್ನು ಕಂಡುಕೊಂಡದ್ದು, ಆ ಪ್ರೀತಿಯನ್ನು ನೀನು ಅನುಭವಿಸಿದ್ದು, ನಿನ್ನ ಮಾತುಗಳಲ್ಲಿ ಅದು ವ್ಯಕ್ತವಾಗ್ತಾ ಹೋಗ್ತಾ ಇತ್ತು. ಇಡೀ ಭಾಷಣದಲ್ಲಿ ಅವರ ಕುರಿತಾಗಿ ನೀನು ಆಡಿದಂತಹ ಮಾತುಗಳು ಕೂಡ ಆ ಒಂದು ಸಂಬಂಧವನ್ನು ನೀನು ಅನುಭವಿಸಿದ್ದು, ಆ ಅನುಭವಿಸಿದ ರೀತಿಯನ್ನು ನೀನು ವ್ಯಕ್ತಪಡಿಸಿದ್ದು ತುಂಬ ಚೆನ್ನಾಗಿ ಮೂಡಿಬಂತು. ಥ್ಯಾಂಕ್ ಯು ಮ್ಯಾಮ್. ಅದ್ಭುತವಾಗಿತ್ತು ಭಾಷಣ. ಥ್ಯಾಂಕ್ ಯು ಮ್ಯಾಮ್. ಜೊತೆಗೆ ಪದಗಳನ್ನು ಕೂಡ, ಇಡೀ ಭಾಷಣದಲ್ಲಿ ನೀನು ಬಳಸಿರುವಂತಹ ಆ ಪದಗಳೆಲ್ಲವೂ ಕೂಡ ಅವರು ಮಾಡಿದಂತಹ ಬಿಡುವಿಲ್ಲದಂತಹ ಆ ದಿನಚರಿಯನ್ನು, ಬೆಳಗಿನಿಂದ ಸಂಜೆಯ ತನಕ ತನ್ನ ಜೊತೆಗಿರುವಂತಹ ಮಕ್ಕಳನ್ನು ತನ್ನ ಮಕ್ಕಳಂತೆ ನೋಡುವಂತಹ ಒಂದು ಬಿಡುವಿಲ್ಲದ ದಿನಚರಿಯನ್ನು ತುಂಬ ಸುಂದರವಾಗಿ, ಅದ್ಭುತವಾಗಿ ನಿನ್ನ ಮಾತುಗಳಲ್ಲಿ ವರ್ಣಿಸ್ತಾ ಹೋದೆ. ನಿನಗೆ ನಿನ್ನ ಜೀವನದಲ್ಲಿ ಒಬ್ಬ ಆದರ್ಶ ವ್ಯಕ್ತಿಯಾಗಿ ನೀನವರನ್ನು ಕಂಡುಕೊಂಡದ್ದು ಅದು ಕೂಡ ಒಂದು ಹೆಮ್ಮೆ ಅಂಥೇಳಿ ನನಗನ್ನಿಸ್ತು. ಅದ್ಭುತವಾಗಿತ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಗ್ಲಾನಿಸ್ ಸರ್, ಸೊ ಹೇಗಿತ್ತು ನಮ್ಮ ಸಾನ್ವಿಯವರ ಮಾತುಗಳು? ಹಾಯ್ ಸಾನ್ವಿ. ಹಾಯ್ ಸರ್. ಓಕೆ, ನಿಮ್ಮ ಅಜ್ಜಿಯೇ ನಿಮ್ಮ ರೋಲ್ ಮಾಡೆಲ್ ಅಲ್ವಾ? ಅಮ್ಮಮ್ಮ. ಅಮ್ಮಮ್ಮ, ಹೌದು. ಹೌದು. ಓಕೆ, ಆ ಅಮ್ಮಮ್ಮ ಎಷ್ಟು ಕಲ್ತಿದ್ದಾರೆ ಅಂತ ಮಾಹಿತಿ ಇದೆಯಾ ನಿಮಗೆ? ಹೌದು, ಅವರು ಗೆಸ್ಟ್ ಟೀಚರ್ ಆಗಿ, ಹಿಂದಿ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ರು. ಓಕೆ, ಗೆಸ್ಟ್ ಟೀಚರ್ ಆಗಿ. ಹಾಂ, ಅವರು ಅಲ್ಲಿ ಸಣ್ಣ ಮಕ್ಕಳು, LKG UKG ಮಕ್ಕಳೆಲ್ಲ, ಮತ್ತು ಕೊರೋನಾ ಟೈಮಲ್ಲಿ ಮಕ್ಕಳಿಗೆ ಅಲ್ಲಿ ಸ್ವಲ್ಪ ಹೊತ್ತು ಬರೆಸ್ತಾ ಕೂಡ ಇದ್ರು. ಅಂದರೆ ಬೇಸಿಕ್ ನಾಲೆಜ್ ಎಲ್ಲ ಅವರು ಹೇಳಿಕೊಡ್ತಾರೆ. ಓಹೋ, ಹೀಗೆ ಕೊರೋನಾದಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಅವರು ಇದನ್ನೆಲ್ಲ ಮಾಡಿದ್ದಾರೆ. ಹೌದು, ಹೌದಲ್ವಾ? ತುಂಬ ಮಕ್ಕಳು ಬರ್ತಿತ್ತು. ಓಕೆ, ಆ ಮಕ್ಕಳಲ್ಲಿ ಅವರ ಮುಖದಲ್ಲಿ ಬರುವ ಸಂತಸ ಇದೆ ಅಲ್ವಾ, ಅದು ಒಬ್ಬ ಟೀಚರ್ ಆಗಿದವರಿಗೆ ಅದಕ್ಕಿಂತ ಮಿಕ್ಕಿದ್ದು ಏನೂ ಇಲ್ಲ. ಹೌದು. ಇಲ್ಲ, ಈಗ ನನ್ನ ಎಡಕ್ಕೆ ಮತ್ತು ನನ್ನ ಬಲಕ್ಕೆ ಇರೋರು ಇಬ್ಬರು ಶಿಕ್ಷಕರೇ. ಓಕೆ, ಈಗ ಮಕ್ಕಳಿಗೆ ಅವರು ಬೈಬೋದು. ಹೌದು. ಅವರ ನಡತಡೆಯನ್ನು ತಿದ್ದಿ ತೀರಬಹುದು. ಹಾಗಿರುವಾಗ ಅಯ್ಯೋ ಯಾಕಾದರೂ ಇವರು ನಮ್ಮ ಶಿಕ್ಷಕರಾಗಿದ್ದಾರೆ ಅಂತ ತಲೆ ಹೊಡೆಯೋರು ಎಷ್ಟೋ ಜನ ಇರುವಾಗ, ಅಯ್ಯೋ ಇಂಥವರು ಕೂಡ ನಮ್ಮ ಶಿಕ್ಷಕರು ಇದ್ದಾರೆ, ನಮಗೆ ಮಾರ್ಗದರ್ಶಕರಾಗಿ ನಮ್ಮ ರೋಲ್ ಮಾಡೆಲ್ ಆಗಿ ಅವರು ಆಗ್ಬೋದು. ಓಕೆ, ಈಗ ಆಲ್ವಿಂಗ್ ದಂತೆ ಸರ್ ಮತ್ತು ಆರತಿ ಮೇಡಮ್ ಅವರು ರೋಲ್ ಮಾಡೆಲ್ ಎಷ್ಟು ಜನರಿಗೆ ಆಗಿದ್ದಾರೆ ಅದು ಸ್ಟೂಡೆಂಟ್ಸಲ್ಲಿ ನಾವು ಕೇಳಬೇಕು. ಹಾಗಿರುವಾಗ ನೀವು ಕೂಡ ನಿಮ್ಮ ಅಮ್ಮಮ್ಮವನ್ನು ಎಷ್ಟು ಸೊಗಸಾಗಿ ವರ್ಣಿಸಿದ್ದೀರಾ. ರಿಯಲಿ ವಂಡರ್ಫುಲ್. ಥ್ಯಾಂಕ್ ಯು ಸರ್. ಕ್ಲೀನ್ ಸ್ಪೀಚ್. ಓಕೆ, ಸ್ವಲ್ಪ ಒಂದು ಪದಗಳ ಒಂದು ಬಳಕೆಯಲ್ಲಿ ಎಡವಿದ್ರಿ ಒಂದು ಕಡೆಯಲ್ಲಿ. ಅದು ಬಿಟ್ಟರೆ ನಿಮ್ಮ ಒಂದು ಈ ಜರ್ನಿ ಇದೆ ಅಲ್ವಾ, ಈ ಜರ್ನಿಗೆ ಈ ಎಪಿಸೋಡ್ ನಿಮ್ಮ ಕಿರೀಟಕ್ಕೆ ಒಂದು ಫೆದರ್, ಗರಿ. ಓಕೆ, ಸೊ ಬೈ ದಿಸ್ ಜೆಸ್ಚರ್ ಐ ಕ್ಯಾನ್ ಟೆಲ್ ಯು ದ್ಯಾಟ್ ವಾಟ್ ವುಡ್ ಬಿ ಯೋರ್ ರಿಸಲ್ಟ್ ಅಲ್ವಾ. ಈ ರಿಸಲ್ಟ್ ಏನಾಗ್ಬೋದು ಅಂತ ನೀವು ಊಹಿಸ್ಬೋದು, ಆದರೆ ಎಲ್ಲ ಕೈಯಲ್ಲಿರೋದು ಈಗ ಮಹಾಗುರುಗಳಲ್ಲಿ. ಓಕೆ, ಅವರ ಕಮೆಂಟ್ಸ್ ಏನಂತ ಕೇಳಿ ನೋಡೋಣ ಅಲ್ವಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಮಹಾಗುರುಗಳಾಗಿರುವಂಥ ಆಲ್ವಿನ್ ದಾಂತಿ ಸರ್ ಹತ್ರ ಕೇಳಬೇಕು. ಸರ್, ಸಾನ್ವಿ ಅವರ ಮಾತುಗಳು ಯಾವ ರೀತಿಯಲ್ಲಿ ಇತ್ತು ಸರ್? ಸಾನ್ವಿ, ಹೇಳಿ ಸರ್. ಈಗ ಅಜ್ಜಿ ಮನೆ ಕಾನ್ಸೆಪ್ಟ್ ಅಂದರೆ ನಿನ್ನ ಅಜ್ಜಿಯ ಮನೆಯ ಅಥವಾ ಒಂದು LKG UKG ಅಂಗನವಾಡಿ ಬಾಲವಾಡಿ ಇದ್ದ ಹಾಗೆ? ಅದೊಂದು ಡೇ ಕೇರ್ ಸೆಂಟರ್ ಸರ್, ಶಿಶುಪಾಲನಾ ಕೇಂದ್ರ. ಯಾರದ್ದು? ನಿಮ್ಮ ಸ್ಕೂಲ್ನದ್ದ? ಇಲ್ಲ, ಅವರದ್ದು ಸಪ್ರೇಟ್ ಆಗಿ ಅವರದ್ದೇಯಾ? ಹಾಂ, ಹೌದು. ಅದರಲ್ಲಿ ನೀನು ಹೇಗೆ ಬರ್ತೀಯ? ಅದು ನಾನಲ್ಲಿ ಹೋಗ್ತಿದ್ದೆ. ಯಾಕೆ ಹೋಗ್ತಿದ್ದಿ? ಯಾಕಂದರೆ ನನ್ನ ಅಪ್ಪ ಅಮ್ಮ ಇಬ್ಬರು ಸಹ ವರ್ಕಿಂಗ್, ಸೊ ನನ್ನನ್ನು ಎಲ್ಲಾದರೂ ಬಿಡಬೇಕಲ್ಲ ಸರ್. ಮತ್ತು ನಾನು ಸ್ಕೂಲ್ ಆದಮೇಲೆ ಸಹ ಅಲ್ಲಿಗೆ ಹೋಗ್ತಿದ್ದೆ, ಸೊ ನಾನು ಅಲ್ಲಿ 2 ವರ್ಷದ ಮಗುವಿಂದ ಹೋಗ್ತಿದ್ದೇನೆ. ಈಗ ವೀಣಾ ಮೇಡಮ್ ಅವ್ರನ್ನ ನೋಡ್ತೀರಾ ನೀವು? ಹಾಂ, ನೋಡ್ತೇನೆ, ಅವ್ರ ಹತ್ರ ಮಾತಾಡ್ತೇನೆ, ಆದರೆ ಅಲ್ಲಿ ನಾನು ಇರೋದಿಲ್ಲ. ನಿಮಗೆ ಅಜ್ಜಿ ಇಲ್ಲ ಅಂತ ಹೇಳಿದರು. ಹೌದು. ತಂದೆಯ ತಾಯಿ ಅಜ್ಜಿ, ಹೌದು. ತಾಯಿಯ ತಾಯಿ ಅಜ್ಜಿ, ಹೌದು. ಇಬ್ಬರು ಇಲ್ವಾ? ಇಲ್ಲ ಸರ್. ಇಲ್ಲ. ಬಾಲ್ಯದಿಂದಲೂ ನೋಡಿದ ನೆನಪಿಲ್ಲ? ತಂದೆಯ ತಾಯಿಯನ್ನು ನಾನು ನೋಡಿದ್ದೆ. ಅವರು ನಾನು 7th ಸ್ಟ್ಯಾಂಡರ್ಡಲ್ಲಿದ್ದಾಗ ತೀರಿ ಹೋದದ್ದು. ಆದರೆ ಅವರು ಕೊಪ್ಪದಲ್ಲಿ ನನ್ನ ಅಪ್ಪ ಬೆಳೆದದ್ದು. ಸೊ ಅವ್ರು ಕೊಪ್ಪದಲ್ಲಿದ್ದರು, ನನ್ನ ದೊಡ್ಡಪ್ಪರವು ಅವರೊಟ್ಟಿಗೆಲ್ಲ ಇದ್ದರು. ಅವ್ರ ಮನೆಗೆಲ್ಲ ಬಂದು ನೋಡ್ತಿದ್ರು ನಾನು. ಅಂದರೆ ಅಷ್ಟು ಅಜ್ಜಂದಿರು ಇದ್ದಾರೆ? ಅಜ್ಜಂದಿರು? ಹಾಂ, ಅಮ್ಮನ ಅಪ್ಪ ಇದ್ದಾರೆ, ಅವ್ರು ಈಗ ಸಹ ಇದ್ದಾರೆ. ನಾನು ಅಲ್ಲಿ ಅಜ್ಜಿ ಮನೆಗೆ ಹೋಗ್ತೇನೆ. 3 ವಿಕೆಟ್ ಹೋಗಿದೆ, 1 ವಿಕೆಟ್ ಉಳಿದಿದೆ. ಹೌದು. ಸರಿ, ಗುಡ್. ಯಾರಾದರೂ ಹಿರಿಯರು ನಿಮ್ಮೊಂದು ಜೊತೆಗೆ ಇದ್ದಾರೆ. ಸೊ ನೀವು ವೀಣಾ ಮೇಡಮ್ನವರಲ್ಲಿ ನಿಮ್ಮ ಅಜ್ಜಿಯನ್ನು ಕಂಡ್ರಿ.
ಹೌದು ಸರ್. ಹಾಗಾಗಿ ಅಮ್ಮಮ್ಮ ಅಂತ ನೀವು ಮಾತ್ರ ಕರೀತೀರಾ, ಎಲ್ಲ ಅಲ್ಲಿರುವವರೆಲ್ಲ ಅಮ್ಮಮ್ಮ ಅಂತ ಕರೀತಾರೆ? ಎಲ್ಲರೂ ಸಹ ಹಾಗೆ ಕರೀತಾರೆ. ಹ್ಞೂ ಸರಿ. ಭಾಳ ಅಮ್ಮಮ್ಮ ನಿಮ್ಮದು ಬಿಂದು ಇಡ್ತಾರಾ? ಹಾಂ, ಇಡ್ತಾರೆ. ಅವರನ್ನು ಫಾಲೋ ಮಾಡುವವರು ನೀವು ಇಡೋದಿಲ್ಲ? ಇಟ್ಟಿದ್ದೇನೆ ಸರ್. ಹೌದಾ? ಹಾಂ, ಸಣ್ಣದು. ಅದೀಗ ಬಂದು. ಹಾಂ, ಇರಲಿ. ನಿಮ್ಮನ್ನು ವಿಷಯಾಂತರ ಮಾಡಿದ್ದು ನಾನು ಸುಮ್ಮನೆ. ಬೇರೆ ಯಾವುದೇ ಮಾತಿಲ್ಲ, ನನಗೆ ಯಾವುದೇ ಲೋಪದೋಷ ಕಾಣಲಿಲ್ಲ. ಇವರು ಸೂಕ್ಷ್ಮದರ್ಶಕ ಎಲ್ಲ ಬಳಸ್ತಾರೆ, ಮೈಕ್ರೋಸ್ಕೋಪ್ ಎಲ್ಲ. ಸೈನ್ಸ್ ಸ್ಟೂಡೆಂಟ್ ಅಲ್ವಾ, ನಮಗೆ ಹಾಗೆ ಏನು ಕಾಣೋದಿಲ್ಲ. ಸೊ ಭಾಳ ಚೆನ್ನಾಗಿ ಮಾಡಿದ್ದೀರಿ. ಥ್ಯಾಂಕ್ ಯು ಸರ್. ಮುಂದಿನ ರೌಂಡಿಗೆ ನಿಮ್ಮನ್ನು ಇನ್ನೊಂದು ವಿಷಯದೊಂದಿಗೆ ನಾವು ನೋಡಲಿಕ್ಕೆ ಇಷ್ಟಪಡ್ತೇವೆ. ನೀವು ಸಿಲೆಕ್ಟ್ ಆಗಿದ್ದೀರಿ. ಥ್ಯಾಂಕ್ ಯು ಸರ್. ಅಮ್ಮಮ್ಮನಿಗೆ ಹೇಳಿ ಹಾಂ, ನಿಮ್ಮ ಬಗ್ಗೆ ಅವ್ರಿಗೆ ಗೊತ್ತುಂಟಾ ನೀವು ಅವರ ಬಗ್ಗೆ ಇಲ್ಲ ಮಾತಾಡ್ತೀರಾ? ಇಲ್ಲ, ಇನ್ನು ಈ ವಿಡಿಯೋನ ಕಳಿಸ್ಬೇಕು ಅವರಿಗೆ. ಹೌದಾ? ಹಾಂ, ಸೊ ಅವ್ರಿಗೆ ಖುಷಿ ಆಗ್ಬೋದು. ಹೌದಾ? ಇದೊಂದು ಯುನೀಕ್ ಸಿಲೆಕ್ಷನ್, ಯಾರು ಇಂಥ ಸಿಲೆಕ್ಷನ್ ಎಲ್ಲ ಮಾಡೋಲ್ಲ. ಸೊ ಪ್ರೆಸೆಂಟ್ ಪ್ಲೇ ಹೋಮ್ ಇದೆ, LKG UKG ಇದೆ. ನಾವು ಬೆಳೆಯುವಾಗ ಅವರನ್ನು ನೆನಪು ಮಾಡಿಕೊಳ್ಳೋದಿಲ್ಲ. ಬಹುಶಃ ನೀವು ತುಂಬ ಸಮಯ ಅವರೊಟ್ಟಿಗೆ ಇದ್ದಿರಿ, ಹೌದು ಸರ್. ನಮಗೆ ಅಟ್ರ್ಯಾಕ್ಟ್ ಆಗಿದ್ದಾರೆ. ಮತ್ತು ನಿಮ್ಮ ಬೆಳವಣಿಗೆಯಲ್ಲಿ ಮತ್ತು ನಿಮ್ಮ ಒಂದು ಪ್ರಾಪಂಚಿಕ ಜ್ಞಾನ ಏನಿದೆ ಉಂಟಲ್ಲ, ಹೌದು ಅದಕ್ಕೆ ಅವರು ಹೇಳಿದ ಕಥೆಗಳು ಪೂರಕವಾಗಿರಬಹುದು. ಹೌದು ಸರ್. ಮತ್ತು ನೀವು ಹೆಚ್ಚಿನ ಅಂಕಗಳು ಜಾಗ್ರಫಿಯಲ್ಲಿ ಪಡೀತೀರಿ. ಬಹುಶಃ ಕಥೆಗಳು ಹಾಗಿರ್ತವೆ. History, ಯಾಕೆಂದರೆ sir. ಹಿಸ್ಟ್ರಿ ಹಾಂ, ಅಲ್ಲಲ್ಲ, ಅವ್ರು ಹೇಳುವ ರೀತಿ ನೋಡು. ಅಲ್ಲಿ ಒಂದು ಕಾಡಿತ್ತು, ಹೌದು ಅಲ್ಲಿ ಒಂದು ಬೆಟ್ಟ ಇತ್ತು, ಆ ನದಿಯ ತೀರ. ಜಾಗ್ರಫಿಕಲ್ ಅದು ಅಂದರೆ ನಮ್ಮ ಮನಸ್ಸಲ್ಲಿ ಒಂದು ಚಿತ್ರ ಮೂಡ್ತದೆ. ಹೀಗೆ ಬಳಸ್ಕೊಂಡು ಹಿಸ್ಟ್ರಿಯಲ್ಲಿ ಬರುವಂಥ ಎಲ್ಲ ಟೈಟಲ್ಸ್ಗಳು, ಎಲ್ಲ ವಾರ್ಸ್ಗಳು ಮತ್ತು ಎಲ್ಲ ಇಸುವಿಗಳು ನಿಮಗೆ ಸುಲಲಿತವಾಗಿ ನಿರರ್ಗಳವಾಗಿ ಬರುತ್ತವೆ ನಿಮ್ಮ ಬಾಯಿಯಲ್ಲಿ, ನಾಲಿಗೆಯಲ್ಲಿ. ಸೊ ಆಲ್ ದಿ ಬೆಸ್ಟ್, ಯು ಆರ್ ಸೆಲೆಕ್ಟೆಡ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಅನ್ವಿ, ಸೆಲೆಕ್ಟ್ you, ಆಗಿದ್ದೀರಿ. ಸೊ ಹೇಗನಿಸ್ತಾ ಇದೆ ಈಗ? ತುಂಬ ಖುಷಿ ಆಗ್ತಿದೆ, ಮತ್ತು ಅವರಿಗೆ ಸಹ ಒಂದು ಥ್ಯಾಂಕ್ ಯು ಹೇಳಬೇಕಂತ ಈ ಮೂಲಕ ಹೇಳಿದ್ದೇನೆ. ಮತ್ತು ತುಂಬ ಖುಷಿ ಖುಷಿ ಆಗ್ತಾ ಇದೆ. ಎಸ್, ಹಾಗೆಯೇ ಮುಂದಿನ ಸುತ್ತಿಗೆ ಪ್ರಿಪರೇಷನ್ ಜೋರಾಗಿರಬೇಕು. ಹಾಗೆಯೇ ಮುಂದಿನ ಸುತ್ತಿಗೂ ಕೂಡ ಆಲ್ ದಿ ಬೆಸ್ಟ್. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ವೀಕ್ಷಕರೇ, ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಈ ಕಾರ್ಯಕ್ರಮ ಮುಂದುವರಿತಿದೆ. ಅದಕ್ಕಿಂತ ಮೊದಲು ಸಣ್ಣದೊಂದು ವಿರಾಮ. Equipped with state-of-the-art facilities for academics and extracurricular activities, MAHE is home to more than 33,000 students from over 67 different nations with a vibrant campus life. ನೂರು ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. Having been conferred the status of an institution of eminence, MAHE has its eyes firmly set on the road ahead. MAHE constantly strives at creating opportunities of a lifetime for its students, thereby helping pave a clear path towards fulfilling their dreams. Welcome to Lombard Memorial Group of Institutions, Udupi, a trusted name in healthcare education. Our colleges, Lombard Memorial College of Paramedical and Allied Health Sciences, offering BSc Medical Laboratory Technology, Diploma Medical Laboratory Technology, Diploma Operation Theater and Anesthesia Technology, Diploma Medical Imaging Technology. For admission details, contact 8867782987, 9902243642. Your future in healthcare starts here. Think engineering, think MITK.
Build your future with an industry-oriented curriculum, experienced faculty, modern campus, advanced technology labs, centers of excellence, research centers, and excellent placement support. Admissions open for Bachelor of Engineering. Courses offered. Your engineering journey begins here. Apply now at Moodnakatte Institute of Technology, Kundapura. Think engineering, think MITK. ವಿರಾಮದ ಬಳಿಕ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಮುಂದಿನ ಸ್ಪರ್ಧಿಯನ್ನ ನೇರವಾಗಿ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸೋಣ. ಮುಂದಿನ ಸ್ಪರ್ಧಿ ಮನಸ್ವಿ ಕುಲಾಲ್. ಎಸ್ ಮನಸ್ವಿ ಅವರೇ, ನಮಸ್ತೆ, ಹೇಗಿದ್ದೀರಿ? ಓಕೆ, 3ನೇ ಸುತ್ತಿಗೆ ಸ್ವಾಗತ ನಿಮಗೆ. ಸೊ ಯಾವ ವಿಚಾರದ ಕುರಿತಾಗಿ ಮಾತಾಡ್ತೀರಿ? ಯಾರು ನಿಮ್ಮ ಆದರ್ಶ ವ್ಯಕ್ತಿ ಅಂತ? ನನ್ನ ಆದರ್ಶ ವ್ಯಕ್ತಿ ಅಪ್ಪ ಅಮ್ಮನ ಬಗ್ಗೆ ಮಾತಾಡ್ತೀರಿ. ಸೊ ನಿಮ್ಮ ಹೆತ್ತವರು ನಿಮಗೆ ಆದರ್ಶ ಪ್ರಿಯರು, ಸೊ ಆದರ್ಶ ವ್ಯಕ್ತಿಗಳು. ಎಸ್, ಹಾಗಾದರೆ ನೇರವಾಗಿ ವೀಕ್ಷಕರೇ, ಮನಸ್ವಿ ಕುಲಾಲ್ ಅವರ ತಂದೆ ತಾಯಿ ಅವರ ಆದರ್ಶ ವ್ಯಕ್ತಿ ಅಂತೆ. ಸೊ ಯಾವ ಕಾರಣಕ್ಕಾಗಿ ಅವರಿಗೆ ಆದರ್ಶ ವ್ಯಕ್ತಿ ಆದರು ಮತ್ತು ಅವರ ಯಾವೆಲ್ಲ ಅಂಶಗಳನ್ನು ಇವರು ಅಳವಡಿಸಿಕೊಂಡಿದ್ದಾರೆ ಅನ್ನೋದನ್ನು ಕೇಳುವಂಥ ಸಮಯ. ನೇರವಾಗಿ ಮನಸ್ವಿ ಅವರ ಮಾತುಗಳನ್ನು ಕೇಳೋಣ, ಬನ್ನಿ. ಮಾನ್ಯ ತೀರ್ಪುಗಾರರೇ ಹಾಗೂ ವೀಕ್ಷಕರೇ, ನನ್ನ ಹೆಸರು ಮನಸ್ವಿ ಕುಲಾಲ್. ನಾನು ಶ್ರೀಮದ್ ಭುವನೇಂದ್ರ ಪ್ರೌಢಶಾಲೆ ಕಾರ್ಕಳ ಇಲ್ಲಿಯ 9ನೇ ತರಗತಿಯ ವಿದ್ಯಾರ್ಥಿನಿ. ನಾನಿವತ್ತು ಮಾತಿಗಾಗಿ ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ ನನ್ನ ಆದರ್ಶ ವ್ಯಕ್ತಿ. ನನ್ನ ಆದರ್ಶ ವ್ಯಕ್ತಿ ಹೇಗಿರಬೇಕು ಅಂತ ಹೇಳಿದ್ರೆ, ಯಾವ ವ್ಯಕ್ತಿಯ ಜೀವನ ಸಚ್ಚಾರಿತ್ರ್ಯದಿಂದ ಕೂಡಿರ್ತದೋ ಹಾಗೂ ಆ ವ್ಯಕ್ತಿಯ ಯಾವುದೋ ಒಂದು ಅಂಶ ನಮ್ಮ ಮನಸ್ಸಿನ ಮೇಲೆ ಗಾಢವಾದಂಥ ಪರಿಣಾಮವನ್ನು ಸೃಷ್ಟಿಸಿರ್ತದೆ. ನಾನು ಕೂಡ ಇವರಂತಾಗಬೇಕು, ನಾವು ಕೂಡ ಇವರಂತೆ ಇರಬೇಕು ಎಂಬುವಂತಹ ಭಾವನೆಯನ್ನು ನಮಗೆ ಸೃಷ್ಟಿಸಿ ಅವರ ಹಾಗೆ ನಡೀಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ನೀವೆಲ್ಲರೂ ಕೂಡ ಮಾಡ್ತೇವೆ. ಹಾಗಾದರೆ ನನ್ನ ಆದರ್ಶ ವ್ಯಕ್ತಿ ಯಾರು ಅಂತ ಕೇಳೋದಾದರೆ ಅದು ನನ್ನ ತಂದೆ ತಾಯಿ. ಅವರು ಯಾವುದೋ ಇಂಟರ್ನ್ಯಾಷನಲ್ ಆರ್ ನ್ಯಾಷನಲ್ ಪ್ರಶಸ್ತಿಗಳನ್ನು ಪಡ್ಕೊಂಡವರಲ್ಲ, ಟಿ ವಿ ಮಾಧ್ಯಮಗಳಲ್ಲಿ ಕಾಣಿಸಿಕೊಂಡವರಲ್ಲ, ಅಥವಾ ಅತಿ ದೊಡ್ಡ ಸಾಧನೆಗಳನ್ನು ಮಾಡಿದವರಲ್ಲ. ಆದರೆ ಈ ಜಗತ್ತಿಗೆ ಒಂದೊಳ್ಳೆ ಪ್ರಜೆಯನ್ನು ನಾನು ಸೃಷ್ಟಿಸಿಕೊಡಬೇಕು, ಈ ಸಮಾಜದ ಗಣ್ಯರೆನಿಸಿಕೊಂಡವರಲ್ಲಿ ಅಗ್ರಸ್ಥಾನದಲ್ಲಿ ಬರದಿದ್ರೂ ಪರವಾಗಿಲ್ಲ, ಆದರೆ ಆ ಸಾಲಿನಲ್ಲಿ ಒಬ್ಬಳಾಗಬೇಕು. ಅದಕ್ಕಾಗಿ ನಾನು ಅವಳಿಗೆ ಉತ್ತಮ ಶಿಕ್ಷಣವನ್ನು ನೀಡುವಂಥ ಒಬ್ಬ ಗುರುವಾಗಿ, ಮಾರ್ಗದರ್ಶಕನಾಗಿ, ಅವಳಿಗೆ ಅಂಗರಕ್ಷಕನಾಗಿ ಇರಬೇಕು ಎಂಬುದನ್ನು ಯೋಚಿಸಿ ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾನಲ್ಲ ನನ್ನಪ್ಪ, ಅವರು ನನಗೆ ಆದರ್ಶ ವ್ಯಕ್ತಿ. ನನಗೋಸ್ಕರ ಹಗಲಿರುಳೆನ್ನದೆ ದುಡ್ದು ಹಬ್ಬ ಹರಿದಿನಗಳು ಬಂದಾಗ, ನನ್ನ ಜನ್ಮದಿನಾಚರಣೆಗಳು ಬಂದಾಗ ನಾನು ಕೇಳಿದ್ದನ್ನೆಲ್ಲ ಕೊಡಿಸಿ, ತಾನು ಮಾತ್ರ 1000 ನೋವುಗಳನ್ನು ಮಡಿಲಿಗೆ ಹಾಕ್ಕೊಂಡು ತನಗೇನೂ ತೆಗೆದುಕೊಳ್ಳದ ವ್ಯಕ್ತಿ ಅಂತ ಇದ್ದರೆ ಅದು ನನ್ನ ತಂದೆ, ನನ್ನ ದೇವರು. ಇವತ್ತು ನಾನಿಲ್ಲಿ ಏನು ಇಷ್ಟು ಧೈರ್ಯದಿಂದ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತ ನನ್ನಪ್ಪ. ಕಾರ್ಕಳದಿಂದ ದೂರದ ಮಂಗಳೂರಿನವರೆಗೆ ಪಯಣಿಸಿ ಮನೆಗೆ ಬರುವಾಗ ನಮಗೆ ನಿದ್ದೆಯ ಮಂಪರು ಆವರಿಸಿದರೆ, ಪಾಪ ಆ ಮನುಷ್ಯ ತನ್ನ ನಿದ್ರಾ ಸಮಯದಲ್ಲಿ ಜಾಗೃತನಾಗಿ ನನಗೆ ಭಾಷಣವನ್ನು ಬರೆದುಕೊಟ್ಟು ಮತ್ತೆ ಬೆಳಗ್ಗೆ ನನಗೆ ಅದನ್ನು ಅರ್ಥೈಸಿ ಅದನ್ನು ನನಗೆ ತರಬೇತಿ ನೀಡ್ತಾರೆ ಅಂತ ಹೇಳಿದ್ರೆ ನನ್ನ ತಂದೆ ನನಗೆ ಆದರ್ಶ. ನನ್ನ ತಂದೆ ನನ್ನ ಪಾಲಿನ ತ್ಯಾಗಿ, ಯೋಗಿ ಅಂತ ನಾನು ಅತ್ಯಂತ ಗರ್ವದಿಂದ ಹೇಳ್ತೇನೆ. ಇನ್ನು ನನ್ನ ತಂದೆಯ ಪರಿಶ್ರಮ, ಸಮಯಕ್ಕೆ ಬೆಂಬಲಿಸಿ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ತಾನು ನಿರ್ವಹಿಸಿಕೊಂಡು ಅವರ ಸಾಮಾಜಿಕ ಕಾರ್ಯಗಳಿಗೆ ಹುರಿದುಂಬಿಸುವವರು ನನ್ನಮ್ಮ. ಅವರ ಎಲ್ಲ ಸಾಧನೆಗಳಿಗೆ ತೆರೆಮರೆಯಲ್ಲೇ ಸಹಕರಿಸಿ ಎಲ್ಲ ಲಾಭವನ್ನು ತಂದೆಗೆ ಕೊಟ್ಟು ಸಂತೋಷ ಪಡುವವಳು ನನ್ನಮ್ಮ. ಇನ್ನು ಮನೆಯಲ್ಲಿ ಮಾಡುವಂತಹ ಶುಚಿರುಚಿಯಾದ ಅಡುಗೆಗಳನ್ನು ಉಣಬಡಿಸೋದ್ರಿಂದ ಹಿಡಿದು ಅನಾರೋಗ್ಯ ಬಂದಾಗ ದಾದಿಯಂತೆ ಸೇವೆ ಮಾಡುವಂಥ ಆ ತಾಯಿಯ ಸ್ಥಾನವನ್ನು ಇಡೀ ಜಗತ್ತಿನ ಯಾವ ಶ್ರೇಷ್ಠ ವ್ಯಕ್ತಿಯೂ ಆಗಿರಬಹುದು, ಯಾವ ಸಾಧಕನೂ ಆಗಿರಬಹುದು, ಅದನ್ನು ತುಂಬಲಾರ ಅಂತ ಹೇಳಿದಾಗ ನನ್ನ ತಾಯಿ ನನಗೆ ಆದರ್ಶ ವ್ಯಕ್ತಿಯಾಗದಿದ್ರೆ ಮತ್ಯಾರು? ಅಪ್ಪ ನಮಗೆ ಶಿಸ್ತನ್ನು ಕಲಿಸಿದರೆ ಅಮ್ಮ ಪ್ರೀತಿ ಕಲಿಸ್ತಾಳೆ. ಅಪ್ಪ ದುಡ್ಡು ತಂದರೆ ಅಮ್ಮ ನಮ್ಮನ್ನು ಆರೈಕೆ ಮಾಡ್ತಾಳೆ. ಅಪ್ಪ ಸಿಟ್ಟು ಮಾಡಿಕೊಂಡ್ರೆ ಅಮ್ಮ ಸಂತೈಸ್ತಾಳೆ. ಇನ್ನೂ ಕೆಲವೊಂದು ಕುಟುಂಬಗಳಲ್ಲಿ ನಾನು ಕಂಡಿದ್ದುಂಟು, ಹೆಚ್ಚಾಗಿ ಗಂಡು ಮಕ್ಕಳು. ಅಪ್ಪ ಅಂದರೆ ಸ್ವಲ್ಪ ಜಾಸ್ತಿ ಭಯ, ಅಮ್ಮ ಅಂದರೆ ಪಾಪ ಯಾವಾಗಲೂ ಮುದ್ದು ಮಾಡೋಳು. ಹೀಗೆ ತಮಗೇನಾದರೂ ಬೇಕಿದ್ರೆ ಹೋಗಿ ಅಮ್ಮನ ಹತ್ರ ಹೇಳೋದು, ಅಮ್ಮ ನನಗಿವತ್ತು ಮೊಬೈಲ್ ಬೇಕು, ನನಗಿವತ್ತು ಬೈಕ್ ಬೇಕು. ಆಗ ಅಮ್ಮ ಹೋಗಿ ಅಪ್ಪನ ಹತ್ರ ಇನ್ಫ್ಲೂಯೆನ್ಸ್ ಮಾಡಿ ಅದನ್ನು ಜಾರಿಗೆ ತಗೊಂಡು ಬರ್ತಾಳೆ. ಪಾಪ ಅಮ್ಮ ತನ್ನ ಮಗನಿಗೋಸ್ಕರ ಅಪ್ಪನ ಸಿಟ್ಟನ್ನು ಶಾಂತವಾಗಿ ಕಡಿಮೆ ಮಾಡಿ
ಎದುರಿಸಿ ಗಂಡನ ಮನವೊಲಿಸುವಲ್ಲಿ ಕೊನೆಗೂ ಯಶಸ್ವಿಯಾಗ್ತಾಳೆ. ಆದರೆ ನನ್ನಂಥವರಿಗೆ, ಅಂದರೆ ನಾನು ಹೆಣ್ಣು ಮಗಳಾಗಿರೋದ್ರಿಂದ ನನಗೆ ಈ ಇನ್ಫ್ಲೂಯೆನ್ಸ್ ಇದೆಲ್ಲ ಅಗತ್ಯ ಇಲ್ಲ. ಏನಿದ್ರು ನಮ್ಮದು ಡೈರೆಕ್ಟ್ ಡೀಲ್. ಹೀಗೆ ತಂದೆ ತಾಯಿ ತಮ್ಮ ಮಕ್ಕಳಿಗೋಸ್ಕರ ಯಾವುದೇ ಸ್ವಾರ್ಥ ಇಲ್ಲದೆ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ಅಂತ ಹೇಳಿದ್ರೆ ನನ್ನ ತಂದೆ ತಾಯಿ ನನಗೆ ಆದರ್ಶ ವ್ಯಕ್ತಿಗಳು. ಆದ್ದರಿಂದ ನನ್ನಂಥ ಮಕ್ಕಳು ತಮ್ಮ ತಂದೆ ತಾಯಿಯ ಬಗ್ಗೆ ಗೌರವ ಇರಬೇಕು. ನಾನು ಮುಂದಕ್ಕೆ ಅವರನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಬೇಕು ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಎಸ್ ಮನಸ್ವಿ ಅವರೇ, ಸೊ ತಂದೆ ತಾಯಿಯ ಬಗ್ಗೆ ಮಾತನಾಡಿದ್ರಿ, ಆದರ್ಶ ವ್ಯಕ್ತಿಯನ್ನಾಗಿ ಅವರನ್ನು ತಗೊಂಡಿದ್ದೀರಿ. ಸೊ ಜಡ್ಜಸ್ ವರೆಗೆ ಯಾವ ರೀತಿಯಲ್ಲಿ ಅದನ್ನು ರೀಚ್ ಆಗಿದೆ ಅಂತ ಕೇಳುವ. ಎಸ್ ಆರತಿ ಮೇಡಮ್, ಮನಸ್ವಿ ಅವರ ಮಾತುಗಳು ಅವರ ತಂದೆ ತಾಯಿಯನ್ನು ಅವರ ಆದರ್ಶ ವ್ಯಕ್ತಿಯನ್ನಾಗಿ ಇಟ್ಕೊಂಡಿದ್ದಾರೆ. ಸೊ ಈ ಮಾತುಗಳು ಎಷ್ಟು ಇಷ್ಟ ಆಯಿತು ನಿಮಗೆ ಅಂತ? ಹಲೋ ಮನಸ್ವಿ. ಹಾಯ್ ಮ್ಯಾಮ್. ಹಲೋ. ಬದುಕಿನಲ್ಲಿ ಅಪ್ಪ ಅಮ್ಮನೇ ಮೊದಲ ಆದರ್ಶ ಅಂತ ಹೇಳುವಂಥ ವಿಚಾರವನ್ನು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದೆಯಾ. ಥ್ಯಾಂಕ್ ಯು. ಪ್ರತಿಯೊಂದು ಪದಗಳಿರ್ಬೋದು, ವಾಕ್ಯಗಳಿರ್ಬೋದು, ಥ್ರೂಔಟ್ ದ ಸ್ಪೀಚ್ ನೀನು ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಪ್ಪ ಅಮ್ಮನ ಪ್ರೀತಿಯನ್ನು ಗಳಿಸ್ಕೊಂಡು ಅದನ್ನು ಅನುಭವಿಸಿಕೊಂಡು ಆ ಅನುಭವದ ಸಾರವನ್ನೇ ಮಾತುಗಳನ್ನಾಗಿ ಇವತ್ತು ಈ ಸ್ಪೀಚಲ್ಲಿ ತೋರಿಸಿಕೊಟ್ಟಿದೆಯಾ. ಖಂಡಿತವಾಗಿಯೂ ಪ್ರತಿಯೊಂದು ಮಗುವಿಗೂ ಕೂಡ ತನ್ನ ತಂದೆ ತಾಯಿಗಳೇ ರೋಲ್ ಮಾಡೆಲ್. ಆಮೇಲೆ ನಾವು ಶಿಕ್ಷಣವನ್ನು ಪಡಿತಾ, ವಿದ್ಯೆಯನ್ನು ಪಡಿತಾ ಮುಂದೆ ಇನ್ನಿತರ ಪ್ರಮುಖ ಪ್ರಸಿದ್ಧ ವ್ಯಕ್ತಿಗಳನ್ನು ಬದುಕಿನಲ್ಲಿ ರೋಲ್ ಮಾಡೆಲ್ ಆಗಿ ಇಟ್ಕೊಂಡಿರ್ತೇವೆ. ಆದರೆ ನೀನು ಅದೆಲ್ಲವನ್ನು ಮೀರಿ ನನ್ನ ತಂದೆ ತಾಯಿಗಳೇ ಅವರ ಆ ಒಂದು ಬದುಕಿನ ನಡೆ ಅಂತ ಹೇಳುವಂಥದ್ದು, ಆ ನಡೆಯಲ್ಲಿ ಪ್ರತಿಯೊಂದು ಅಂಶವೂ ಕೂಡ ನನ್ನ ಬದುಕಿಗೆ ಆದರ್ಶ ಅಂತ ಹೇಳುವಂಥ ವಿಚಾರವನ್ನು ಈ ಇಡೀ ಭಾಷಣದುದ್ದಕ್ಕೂ ನೀನು ಅದನ್ನು ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದೀಯಾ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಆರತಿ ಮೇಡಮ್. ಹಾಗೆಯೇ ಮುಂದಕ್ಕೆ ನಮ್ಮ ಗ್ಲಾನಿಸ್ ಸರ್ ಹತ್ರ ತೀರ್ಪನ್ನು ಕೇಳುವಂಥ ಸಮಯ. ಮನಸ್ವಿ ಅವರ ಮಾತುಗಳಿಗೆ ತಮ್ಮ ಕಮೆಂಟ್ಸ್ ಏನು ಸರ್? ಹಲೋ ಮನಸ್ವಿ. ಹಾಯ್ ಸರ್. ಓಕೆ, ನೀವು ಯಾವ ತರಗತಿಯಲ್ಲಿದ್ದೀರಾ ಈಗ? ನಾನು 9th ಆಯಿತು, ಇನ್ನು 10th. ಓಕೆ, 9th ಎಕ್ಸಾಮ್ ಬರೆದಿದ್ದೀರಲ್ಲ, ಎಸ್. ಆವಾಗ ಬರೆಯುವಾಗ ನೀವು ಕಲಿತದ್ದೇ ಕಾನ್ಸೆಪ್ಟ್ಗಳು ಕ್ವಶನ್ ಪೇಪರಲ್ಲಿ ಬಂದರೆ ನಿಮಗೆ ಎಷ್ಟು ಖುಷಿ ಆಗ್ತದೆ ಅಲ್ವಾ? ಹೌದು. ಇದರಲ್ಲಿ 100 ಔಟ್ ಆಫ್ 100 ಬರ್ತದೆ ನನಗೆ ಅಂತ ಖುಷಿ ಆಗ್ತದೆ. ಹೌದು. ಕ್ವಶನ್ ಪೇಪರ್ ಓದ್ತೀರಾ? ಹೌದು. ನಿಮಗೆ ಖುಷಿ ಆಗ್ತದೆ, ಇದರಲ್ಲಿ ನನಗೆ ಪೂರ್ಣ ಅಂಕಗಳು ಲಭಿಸುತ್ತದೆ ಅಂತ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬರ್ತದೆ. ಬರಿತೀರಾ 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 ಮುಗಿಸ್ತೀರಾ, ಪರೀಕ್ಷೆ ಮುಗಿಯಿತು, ರಿಜಿಸ್ಟ್ರೇಷನ್ ನಂಬರ್ ಬರೀಲೇ ಇಲ್ಲ. ಹೇಗಾಗ್ತದೆ? ಸ್ವಲ್ಪ ಟೆನ್ಷನ್ ಆಗ್ತದೆ ಅಲ್ವಾ? ಈಗ ನಿಮ್ಮ ಭಾಷಣದಲ್ಲಿ ಕೂಡ ಸೊಗಸಾದ ಭಾಷಣ ನಿಮ್ಮದು, ವಾಯ್ಸ್ ಮಾಡ್ಯುಲೇಷನ್ ಆಗಿರಲಿ, ಫ್ಲೋ ಆಗಿರಲಿ, ಹೇಗೆ ಆಕರ್ಷಣೆ ಮಾಡುವಂಥ ಎಲ್ಲ ಕಲೆ ನಿಮ್ಮಲ್ಲಿದೆ. ಆದರೆ ಈ ಒಂದು ಭಾಷಣದಲ್ಲಿ ಒಂದು ಡ್ರಾಬ್ಯಾಕ್ ಏನು ಕಂಡು ಬಂತಂದರೆ, ನೀವು ನಿಮ್ಮ ತಂದೆ ತಾಯಿಯ ಹೆಸರನ್ನು ಹೇಳಲೇ ಇಲ್ಲ. ಹೌದಲ್ವಾ? ನೀವು ಎಷ್ಟೆಲ್ಲ ಹೇಳಿದ್ರಿ, ಅವರ ಗುಣಗಾನಗಳ ಕವಿತೆ ಎಲ್ಲ, ಗದ್ಯ ಭಾಗ ಎಲ್ಲ, ನೀವು ಶಿವರಾಮ ಕಾರಂತರು, ದ ರಾ ಬೇಂದ್ರೆಯವರು, ಈಗ ನೀವು ಮನಸ್ವಿ ಕುಲಾಲಾಗಿ ಎಲ್ಲಿಯಾದರೂ ಸಾಹಿತಿಗಳಾದರೆ ಫಸ್ಟ್ ನೋವೆಲ್ ನೀವು ಅವರ ಬಗ್ಗೆಯೇ ಬರೀಬೇಕು. ಆ ರೀತಿ ಸೊಗಸಾಗಿ ಭಾಷಣವನ್ನು ಮಾಡಿದ್ದೀರಿ, ಆದರೆ ಅವರ ಹೆಸರನ್ನೇ ಹೇಳದೇ ಇದ್ದದ್ದು ಅದು ಒಂದು ಡ್ರಾಬ್ಯಾಕ್. ಹೌದಾ ಅಲ್ವಾ? ಹೌದಲ್ವಾ? ನೀವು ಆ ಬರದಲ್ಲಿ ಏನೋ ಮಾಡಲಿಕ್ಕೆ ಹೋದಿರಿ, ನೀವು ಜಯ ಗಳಿಸ್ಬೋದು, ಗಳಿಸಿದ್ದೀರಿ. ಆದರೆ ಕೂಡ ಇಂಥ ಒಂದು ಸಣ್ಣ ಪುಟ್ಟಗಳು ವಿಷಯಗಳು ನೀವು ಅದಕ್ಕೆ ಗಮನ ಹರಿಸಬೇಕು. ಯಾಕೆಂದರೆ ಮುಂದಿನ ಸುತ್ತಿಗಳಲ್ಲೆಲ್ಲ ನಿಮಗೆ ಹೆಚ್ಚು ಚಾಲೆಂಜಸ್ ಫೇಸ್ ಆಗಲಿಕ್ಕೆ ಅವಕಾಶಗಳಿದೆ, ರೋಮಾಂಚಕ ಸ್ಪರ್ಧೆ ಇದೆ. ಹೌದಾ? ಈಗ ಮನಸ್ವಿ ಅವರು ಫೈನಲ್ಲಿಗೆ ತಲುಪಬೇಕಾದ್ರೆ ಇಂಥದೆಲ್ಲ ಮಿಸ್ಟೇಕ್ಸ್ ಅನ್ನು ಓವರ್ಕಮ್ ಮಾಡಬೇಕು. ಓಕೆ, ನಮ್ಮದು ಡ್ಯೂಟಿ ನಾವು ಮಾಡ್ತಾ ಇದ್ದೇವೆ, ನೀವು ಮನಸ್ಸಿನ ಒಳಗೆ ಬೈಬೇಡಿ. ಓಕೆ ಓಕೆ, ನಿಮ್ಮ ನಗುವೇ ಹೇಳ್ತಾ ಇದೆ, ಯು ವಿಲ್ ಟೇಕ್ ಇಟ್ ಇನ್ ಎ ಪಾಸಿಟಿವ್ ಸ್ಪಿರಿಟ್. ಆಲ್ ದ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋದು ನಂಗಲ್ಲ, ಹಕ್ಕು ಅದು ಆಲ್ವಿನ್ ಸರ್ಗೆ ಮಾತ್ರ ಇರ್ಬೋದು, ಯಾಕೆಂದರೆ ಅವರು ಮಹಾ ಗುರುಗಳು. ಓಕೆ, ಆಲ್ ದ ಬೆಸ್ಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಇದೀಗ ಮಹಾಗುರುಗಳ ಹತ್ರ ತೀರ್ಪನ್ನು ಕೇಳುವಂಥ ಸಮಯ. ಅಲ್ವಿಂದಂತೆ ಸರ್, ಮನಸ್ವಿಯವರ ಮಾತುಗಳು ಯಾವ ರೀತಿಯಲ್ಲಿತ್ತು ಸರ್? ಮನಸ್ವಿ, ಹಾಂ ಸರ್. ಮುಂದೆ ಏನಾಗಬೇಕು ನಿಮಗೆ? ಮುಂದೆ ಡಾಕ್ಟರ್ ಆಗಬೇಕು ಅಂತಿದ್ದೇನೆ. ಡಾಕ್ಟರ್ ಆಗಬೇಕು. ಓಕೆ, ತಂದೆ ಡಾಕ್ಟ್ರಾ? ಅಲ್ಲ, ಅವರು ಮಾರ್ಕೆಟಿಂಗ್ ಮ್ಯಾನೇಜರ್. ಓಕೆ, ಅಮ್ಮ ಡಾಕ್ಟ್ರಾ? ಅಲ್ಲ, ಅಮ್ಮ ಶಾಪ್ಕೀಪರ್. ಓಕೆ, ನಿಮ್ಮದೇ ಸ್ವಂತ ಬಿಸ್ನೆಸ್ಸಾ? ನಿಮ್ಮದೇ ಅಂಗಡಿ? ಹೌದು ಹೌದು. ಓಕೆ,
ಈಗ ಆದರ್ಶರಂದ ಮೇಲೆ ಅವರ ಫುಟ್ಪಾತ್ನಲ್ಲಿ ಅವರ ಹೆಜ್ಜೆಗಳಲ್ಲಿ ಹೋಗಬೇಕಾ? ಇಲ್ಲ, ಆದರೆ ಅವರು ಹೇಳಿದಂತಹ ಪಾಠಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಬಹುಶಃ ನಾವು ಅಂದ್ಕೊಂಡ ದಾರಿಯಲ್ಲಿ ನಾವು ನಡಿಬೋದು, ನಮ್ಮ ಕಾಲಲ್ಲಿ ನಾವು ನಡಿಬೋದು, ಗುರಿಯನ್ನು ತಲುಪಬಹುದು. ಎಸ್. ಓಕೆ, ನೀವು ಎಷ್ಟು ಮಂದಿ ಮನೆಯಲ್ಲಿ? ನಾವು ಮಕ್ಕಳು ಮಕ್ಕಳು ಇಬ್ರು, ನಾನು ಮತ್ತೆ ತಂಗಿ. ಅವರು ಇಷ್ಟಪಡೋದು ಯಾರನ್ನ? ಯಾರು? ಅಪ್ಪ ಅಮ್ಮ ಇಬ್ಬರನ್ನೂ ಇಷ್ಟಪಡ್ತಾರೆ. ಆದರೆ ಒಂದು ಕಣ್ಣು ಮುಚ್ಚಿ ಹೇಳಬೇಡ, ಜಾಸ್ತಿ ತಂಗಿ. ಒಂದು ಕಣ್ಣು ಮುಚ್ಚಿ ಯಾಕೆ ಹೇಳಬೇಕು? ಇಬ್ಬರನ್ನೂ ಅರ್ಥ ಆಗ್ತದೆ ನನಗೆ. ನಾನು ಸ್ವಲ್ಪ ಭವಿಷ್ಯ ಎಲ್ಲ ಓದಿದ್ದೇನೆ, ಮುಖಲಕ್ಷಣ ಹೇಳ್ತೇನೆ ನಾನು. ತಂಗಿ ಹೆಸರೇನು? ಸ್ವೀಕೃತಿ. ಓಕೆ, ಸ್ವೀಕೃತಿಯನ್ನು ಹೆಚ್ಚು ಸ್ವೀಕಾರ ಮಾಡಿದ್ದಾರೆ, ಅವರು ಮಾಡ್ತಾ ಇದ್ದಾರೆ. ಮನಸ್ವಿಯನ್ನು ಮನಸ್ಸಿನಲ್ಲಿ ಪ್ರೀತಿಸ್ತಾರೆ. ಇದು ಗಮನಿಸಿದೆಯಲ್ಲ ನೀನು? ಹೌದೌದು. ಅದು ಯಾಕೆ ಅವಳ ಮೇಲೆ ಹೆಚ್ಚಿನ ಪ್ರೀತಿ? ಗೊತ್ತಿಲ್ವಾ? ಚಿಕ್ಕವಳಾಗಿರ್ಬೋದು. ಅವಳು ಚಿಕ್ಕವಳಾಗಿದ್ದಾಳೆ ಅಂತೇಳಿ. ಅವಳಿಗೆ ಬೈಗುಳ ಜಾಸ್ತಿಯಾ ನಿನಗೆ? ನಂಗೆ ಮಿಸ್ಟೇಕ್ ಅವಳು ಮಾಡೋದು, ಬೈಗುಳ ಯಾರಿಗೆ? ನಾನು. ಓಕೆ, ಅವರು 3 ಚಾಕ್ಲೇಟ್ ಇಟ್ಕೊಂಡು ಬರ್ತಾರೆ, ಅದರಲ್ಲಿ 2 ಸ್ವೀಕೃತಿಗೆ, ನಿನಗೆ 1. ಮತ್ತೆ ಕೂಡ ತಂದೆ ತಾಯಿ ಇಷ್ಟಪಡ್ತೀನಿ ನೀನಲ್ಲ? ಎಸ್, ಯಾವಾಗಲೂ ಹಿರಿ ಮಗ ಅಥವಾ ಹಿರಿ ಮಗಳಿಗೆ ಹೆಚ್ಚು ಜವಾಬ್ದಾರಿ ಇದೆ. ನಾವು ಸರಿ ಇದ್ದರೆ ನಿನ್ನನ್ನು ನೋಡಿ ಅವಳು ಕಲಿಯೋದು, ನಿನ್ನನ್ನು ನೋಡಿ ಅವಳು ಹಾಗೆ ಮಾಡೋದು, ನಿನ್ನ ಅಲ್ವಾ? ನೋಡಿ, ನಾನು ಭವಿಷ್ಯ ಕೆಟ್ಟ ಕೆಲಸ ಮಾಡಿದಾಗ ಮಾತ್ರ ನನ್ನನ್ನು ನೋಡಿ ಕಲಿಯೋದು, ಒಳ್ಳೆ ಕೆಲಸ ಮಾಡಿ. ಎಷ್ಟನೇಲಿದ್ದಾಳೆ ಅವಳು? ಅವಳು ಇನ್ನು 7th. ಎಂತ ಕೆಟ್ಟ ಕೆಲಸ ಮಾಡೋದು 7th? ಅವಳ ತಟ್ಟೆ ತೊಳೆಯದಿದ್ದರೆ ಅಲ್ವಾ? ಸರಿ, ಸ್ಪೀಚ್ ಒಳ್ಳೆದಿತ್ತು. ಮತ್ತು ಇದರ ಮೊದಲು ನಾವು ನಿಮಗೆ ಸಜೆಷನ್ಸನ್ನು ಕೊಟ್ಟಿದ್ದೆವು, ಅದನ್ನೆಲ್ಲ ಬಿಟ್ಟು ಬಂದಿದ್ದೀರಿ ನೀವು. ಭಾರಿ ಖುಷಿ ಆಯಿತು ನನಗೆ. ಆ ಶಬ್ದಗಳೇ ಇಲ್ಲ, ಆ ಟೋನೇ ಇಲ್ಲ. ಈಗ ಮನಸ್ವಿಯ ಒಂದು ಒರಿಜಿನಲ್ ಟೋನ್ ಬಂದಿದೆ. ಎಲ್ಲಿ ಬೇಕೋ ಅಲ್ಲಿ ಇಂಗ್ಲೀಷ್ ಪದಗಳನ್ನು ಬಳಸ್ಕೊಂಡಿದ್ದೀರಿ. ನಮ್ಮ ಅಪ್ಪ ಅಮ್ಮನಿಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ರಶಸ್ತಿಗಳು ಸಿಗಲಿಲ್ಲ. ಮತ್ತು ನೀವು ಹೇಳಿದಿರಿ ಗ್ರೇಟ್ ಡೀಲ್ ಮತ್ತು ಇನ್ಫ್ಲುಯೆನ್ಸ್, ಇಂಥದ್ದೆಲ್ಲ ಶಬ್ದಗಳು ಇವೆ. ನಮ್ಮದು ಎಂತ ಅಪ್ಪಟ ಕನ್ನಡ ಹಾಗೆಲ್ಲ ವಾಟಾಳ್ ನಾಗರಾಜರಾಗಿ ಕನ್ನಡವೇ ಇಲ್ಲ. ಎಲ್ಲಿ ಬೇಕೋ ಹಾಗೆ ಮಾತಾಡಬೇಕಾಗುತ್ತೆ, ಯಾಕೆಂದರೆ ಎಲ್ಲ ಕನ್ನಡಕ್ಕೆ ತರ್ಜುಮೆ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲಿ ಸಾಧ್ಯವಿದೆಯೋ, ಅಲ್ಲಿ ಸುಲಭವಿದೆಯೋ ಅದನ್ನು ಮಾಡ್ಬೋದು. ನ್ಯಾಷನಲ್, ರಾಷ್ಟ್ರೀಯ, ಇಂಟರ್ನ್ಯಾಷನಲ್, ಅಂತಾರಾಷ್ಟ್ರೀಯ ಎಲ್ಲಿ ಮಾಡ್ಬೋದಿತ್ತು. ಸೊ ಭಾಳ ಚೆನ್ನಾಗಿದೆ, ಭಾಳ ತುಂಬ ಇಂಪ್ರೂವೈಸ್ ಆಗಿದ್ದೀರಿ. ಸ್ವಲ್ಪ ದಪ್ಪ ಆಗಿದ್ದೀರಿ ಈ ಬಾರಿ. ಏನು ವಿಶೇಷ? ರಜೆಯಲ್ಲಿ ಗಟ್ಟಿ ತಿನ್ನೋದಾ? ಎಂತ? ಓಕೆ, ನೀವು ಶಾಪಿಗೆ ಹೋಗ್ತೀವಿ ಈಗ ರಜೆಯಲ್ಲಿ? ಶಾಪಿಗೆ ಹೋಗ್ತೀರಾ? ಅದು ಮನೆ ಹತ್ತಿರವೇ ಉಂಟು ಶಾಪು? ಮನೆ ಹತ್ತಿರವೇ ಉಂಟು. ಹೌದಾ? ಮನೆಗೆ ಸಹಾಯ ಎಲ್ಲ ಮಾಡ್ತೀರಿ? ಸೊ ಮಾರ್ಕೆಟಿಂಗ್ನಲ್ಲಿ ಸಹಾಯ ಮಾಡೋದಿಲ್ಲ? ಇಲ್ಲ, ನನಗೆ ಹೆಸರೇ ಗೊತ್ತಾಗೋದಿಲ್ಲ. ಕೆಲವೊಂದು ಪ್ರಾಡಕ್ಟ್ ಏನು ಸೇಲ್ ಮಾಡ್ತಾರೆ ಅವರು? ಅದು ಮೆಡಿಕಲ್ ಇದ್ದು. ಮೆಡಿಕಲ್ ಅದ್ದ? ಮುಂದೆ ಡಾಕ್ಟರ್ ಆಗಬೇಕು ಅವ್ರು ನಿಮಗೆ ಅಲ್ಲ? ನೀವೇ ಹೇಳಿದಲ್ಲ? ಹೌದೌದು. ಈಗ ಮೆಡಿಸಿನ್ಗಳ ಹೆಸರೇ ಗೊತ್ತಾಗೋದಿಲ್ಲ. ಎತ್ತನ ಮಾಮರ, ಎತ್ತನ ಕೋಗಿಲೆ. ಇರಲಿ, ನಮಗೆ ಭಾಷಣ ಮಾತ್ರ ನೋಡಲಿಕ್ಕೆ. ಸೊ ನೀವು ಹೀಗೆ ವಿಷಯಾಂತರ ಮಾಡುವುದು ಯಾಕೆಂದರೆ ನೀವು ಯಾವ ರೀತಿಯಲ್ಲಿ ಆ ಮಾತನ್ನು ಸ್ವೀಕರಿಸಿ ಮಾತನಾಡ್ತೀರಿ ಅಂತ ಹೇಳಿ. ಸೊ ನೀವು ಸೆಲೆಕ್ಟ್ ಆಗಿದ್ದೀರಿ ಮುಂದಿನ ರೌಂಡಿಗೆ. ಥ್ಯಾಂಕ್ ಯು ಸರ್. ಎಸ್, ಮುಂದಿನ ರೌಂಡು ಸ್ವಲ್ಪ ಕಷ್ಟ ಇದೆ. ಸೊ ನಾವು ಹೇಳಿದಂಥ ಟಿಪ್ಸನ್ನು ನೀವು ಅಳವಡಿಸ್ಕೊಂಡು ಇಂಪ್ರೂವೈಸ್ ಆಗಿದ್ದೀರಿ. ಮುಂದೆ ಕೂಡ ಇದೇ ನಿರೀಕ್ಷೆಯನ್ನು ನಾವು ಮಾಡ್ತೇವೆ. ವಿಶ್ ಯು ಆಲ್ ದ ಬೆಸ್ಟ್. ಮೇಡಮ್ ನಿಮಗೆ ಭಾಳ ಹೊಗಳಿದ್ದಾರೆ, ಸರ್ ಹೊಗಳಿದ್ದಾರೆ. ಸೊ ಅಪ್ಪ ಅಮ್ಮನ ಹೆಸರು ಏನು ಹೇಳಿ? ಅಪ್ಪನ ಹೆಸರು ಸಂತೋಷ್, ಅಮ್ಮ ಮಂಜುಳಾ. ಅಮ್ಮ ಮಂಜುಳಾ. ಸಂತೋಷು ಜೋರ, ಮಂಜುಳಾ ಜೋರ? ಈ ಅಮ್ಮ ಜೋರು.
ನನ್ನ ಆದರ್ಶ ನನ್ನ ತಾಯಿ, ಜೋರು ಯಾರು? ನನ್ನ ಅಮ್ಮ. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಎಸ್ ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ ಮನಸ್ವಿ, ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗಿದ್ದೀರಿ. ಸೊ ಜಡ್ಜಸ್ ಹೇಳಿದಾಗೆ ಇನ್ನು ಕಾಂಪಿಟೇಷನ್ಗಳು ಟಫ್ ಆಗ್ತಾ ಹೋಗ್ತದೆ, ಪ್ರಿಪರೇಷನ್ಗಳು ಜಾಸ್ತಿ ಬೇಕು. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್, ಆಲ್ ದಿ ಬೆಸ್ಟ್ ಮುಂದಿನ ಸುತ್ತಿ. ವೀಕ್ಷಕರೇ, ಇದೀಗ ನೇರವಾಗಿ ಮುಂದಿನ ಸ್ಪರ್ಧೆಯನ್ನ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸುವಂತ ಸಮಯ. ಮುಂದಿನ ಸ್ಪರ್ಧಿ ಸುಶ್ರಾವ್ಯ ಎಂ. ಸುಶ್ರಾವ್ಯ ಅವರೇ, ಮೂರನೇ ಸುತ್ತಿಗೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ. ಎಸ್, ನಿಮ್ಮ ಆದರ್ಶ ವ್ಯಕ್ತಿ ಯಾರು? ಸೊ ಯಾರ ಕುರಿತಾಗಿ ಇವತ್ತು ಮಾತಾಡ್ತೀರಿ ಅಂತ? IPS ಅಧಿಕಾರಿ ಮನೋಜ್ ಕುಮಾರ್ ಶರ್ಮಾ. ಓಕೆ, ಒಬ್ಬರು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಸೊ ಒಂದು ದೊಡ್ಡ ಸಾಧನೆಯನ್ನು ಮಾಡಿದಂತಹ IPS ಆಫೀಸರ್ ಬಗ್ಗೆ ಮಾತನಾಡಲಿಕ್ಕಿದ್ದೀರಿ. ಎಸ್, ಆಲ್ ದ ಬೆಸ್ಟ್. ಸೊ ಜಡ್ಜಸ್ಗಳನ್ನು ನಿಮ್ಮ ಮಾತಿನ ಮೂಲಕ ಇಂಪ್ರೆಸ್ ಮಾಡಬೇಕು. ವೀಕ್ಷಕರೇ, ಹಾಗಾದರೆ ಬನ್ನಿ ನೇರವಾಗಿ ಸುಶ್ರಾವ್ಯ ಅವರ ಮಾತುಗಳನ್ನು ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಮಾತನಾಡಲು ಬಂದಿರುವ ವಿಷಯ ನನ್ನ ಹೃದಯಕ್ಕೆ ತುಂಬ ಹತ್ತಿರವಾದದ್ದು. 2023ರಲ್ಲಿ ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೆ. ಆಗ 12th ಫೇಲ್ ಎಂಬ ಸಿನಿಮಾ ನೋಡಿದೆ. ಆ ಸಿನಿಮಾವನ್ನು ಮತ್ತೊಮ್ಮೆ ನೋಡಬೇಕೆನಿಸಿತು. ಅದಕ್ಕೆ ಮತ್ತೊಮ್ಮೆ ನೋಡಿದೆ. ಅಲ್ಲಿಯವರೆಗೆ ಮುಂದೇನು ಎಂಬುದು ಸ್ಪಷ್ಟವಾಗಿರಲಿಲ್ಲ. ನಂತರ ದಿನ ಕಳೆದಂತೆ UPSC ಪರೀಕ್ಷೆ ಪಾಸಾಗಿ ದೇಶ ಸೇವೆ ಮಾಡಬೇಕೆಂದೆನಿಸಿತು. ಈ ಪ್ರೇರಣೆಗೆ ಕಾರಣರಾದವರು IPS ಅಧಿಕಾರಿ ಮನೋಜ್ ಕುಮಾರ್ ಶರ್ಮಾ. ಮಧ್ಯಪ್ರದೇಶದ ಚಂಬಾಲ್ ಪ್ರಾಂತ್ಯದ ಬಿಲ್ಗಾಂವ್ ಎಂಬ ಗ್ರಾಮದಲ್ಲಿ ಜನಿಸಿದ ಇವರು ಬಾಲ್ಯದಲ್ಲೇ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಬೆಳೆದಿದ್ದರು. ಚೀಟಿಂಗ್ ಮಾಡಿ ಪರೀಕ್ಷೆ ಪಾಸಾಗುತ್ತಿದ್ದ ಊರದು. ಅಲ್ಲಿಗೆ ಹೊಸದಾಗಿ ಬಂದ ಒಬ್ಬ ಪೊಲೀಸ್ ಅಧಿಕಾರಿಯೇ ಶರ್ಮಾರವರ ಜೀವನಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಎಂದೇ ಹೇಳಬಹುದು. ಇವರ ಆರ್ಥಿಕ ಪರಿಸ್ಥಿತಿ ತುಂಬ ದುರ್ಬಲವಾಗಿದ್ದರೂ ಅವರ ಹೆತ್ತವರು ಒಳ್ಳೆಯ ಮೌಲ್ಯಗಳನ್ನು ಅವರಿಗೆ ಕಲಿಸಿಕೊಟ್ಟಿದ್ದರು. ಒಮ್ಮೆ ಯೋಚಿಸಿ, 12ನೇ ತರಗತಿಯಲ್ಲಿ ಅನುತ್ತೀರ್ಣನಾದ ವಿದ್ಯಾರ್ಥಿ, ಬದುಕಲು ಹಣ ಇಲ್ಲ, ರಸ್ತೆ ಮೇಲೆ ಮಲಗುವ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ಹಲವರು ಕನಸು ಕಾಣುವುದನ್ನೇ ಬಿಟ್ಟು ಬಿಡುತ್ತಾರೆ. ಆದರೆ ಇವರು ಬಿಟ್ಟುಕೊಡಲಿಲ್ಲ. ಟೆಂಪೋ ಚಾಲಕರಾಗಿ ಹಾಗೂ ಇತರ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಾ ತಮ್ಮ ಜೀವನವನ್ನು ಸಾಗಿಸಿದರು. ಆದರೂ ಅವರ ಮನಸ್ಸಿನಲ್ಲಿ ಒಂದು ಸ್ಪಷ್ಟ ಗುರಿ ಇತ್ತು: ಪ್ರಾಮಾಣಿಕನಾಗಿ ನಾಗರಿಕ ಸೇವೆಯಲ್ಲಿ ಸೇರುವುದು. ಸೋತಾಗ ಹತ್ತಿರಬಹುದು, ನಿರಾಶರಾಗಿರಬಹುದು, ಆದರೂ ಒಂದು ಮಾತ್ರ ಎಂದೂ ಬದಲಾಗಲಿಲ್ಲ, ಅದು ಅವರ ಕನಸು. ದೆಹಲಿಗೆ ತೆರಳಿ ಗ್ರಂಥಾಲಯದ ಪ್ಯೂನ್ ಆಗಿ ಕೆಲಸ ಮಾಡುತ್ತಾ ತಮ್ಮ ಓದನ್ನು ಮುಂದುವರಿಸಿದರು. ಮತ್ತೆ ಪುನರಾರಂಭ ಮಾಡಿದರು. 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ವಿಫಲವಾದರು. ಆದರೂ ಬಿಡದೆ 4ನೇ ಪ್ರಯತ್ನದಲ್ಲಿ 2005ರಲ್ಲಿ 121ನೇ ರ್ಯಾಂಕ್ ಪಡೆದು IPS ಅಧಿಕಾರಿಯಾದರು. ಇದು ಕೇವಲ ಅವರ ಜಯ ಮಾತ್ರವಲ್ಲ, ನನ್ನಂಥ ಲಕ್ಷಾಂತರ ಯುವ ಜನತೆಗೆ ಬೆಳಕು ಕೂಡ ಆಯಿತು. ಮಹಾರಾಷ್ಟ್ರದಲ್ಲಿ IPS ಅಧಿಕಾರಿಯಾಗಿ ಪ್ರಾಮಾಣಿಕತೆ ಹಾಗೂ ಕರ್ತವ್ಯ ನಿಷ್ಠೆಯಿಂದ ಅವರ ಸೇವೆಯನ್ನು ಸಲ್ಲಿಸಿದರು. ಜನರ ವಿಶ್ವಾಸವನ್ನು ಗೆದ್ದರು. ಇವರ ಶ್ರಮಕ್ಕೆ ಫಲವಾಗಿ ಇನ್ಸ್ಪೆಕ್ಟರ್ ಜನರಲ್ ಹುದ್ದೆಗೆ ಬಡ್ತಿ ಕೂಡ ಪಡೆದಿದ್ದಾರೆ. ಇದು ಕೇವಲ ಒಂದು ಹುದ್ದೆ ಅಲ್ಲ, ಅವರ ಜೀವನ ಹೋರಾಟಕ್ಕೆ ದೊರೆತ ಒಂದು ಗೌರವ. ಈ ಕಥೆಯಿಂದ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು: ನನ್ನಲ್ಲಿ ಎಲ್ಲವೂ ಇದ್ದರೂ ನಾನು ಏಕೆ ಪ್ರಯತ್ನಿಸಬಾರದು? ನಾನು ಈಗ 10ನೇ ತರಗತಿಯಲ್ಲಿ ಇದ್ದೇನೆ. ನನ್ನಲ್ಲಿ ಎಲ್ಲವೂ ಇದೆ, ಕನಸು ಕೂಡ ಇದೆ. ನಾನು ಕೂಡ ಒಂದು ದಿನ ಮನೋಜ್ ಕುಮಾರ್ ಶರ್ಮಾ ಅವರಂತೆ ದೇಶ ಸೇವೆ ಮಾಡುವ ಅಧಿಕಾರಿಯಾಗುತ್ತೇನೆ. ಧನ್ಯವಾದಗಳು. ಎಸ್ ಶ್ರಾವ್ಯ, ನಿಮ್ಮ ಮಾತು ನಿಮಗೆ ಹೇಗೆ ಅನಿಸ್ತು? ಒಳ್ಳೆ ಮಾತಾಡಿದಿರಿ ಅಂತ ಅನಿಸ್ತಾ ಇದೆ. ಸೊ ಜಡ್ಜಸ್ಗೂ ಕೂಡ ಅದೇ ರೀತಿ ಅನಿಸಿದ ಕೇಳುವ. ಎಸ್ ಗ್ಲಾನಿಸ್ ಸರ್, ಸುಶ್ರಾವ್ಯ ಅವರ ಮಾತುಗಳು ಯಾವ ರೀತಿಯಲ್ಲಿತ್ತು ಸರ್? ಹೆಲೋ ಸುಶ್ರಾವ್ಯ. ಹಲೋ ಸರ್. ಬಲು ಚಂದ ಅಂದ ಎಲ್ಲವೂ ನಿಮ್ಮಲ್ಲಿತ್ತು. ಓಕೆ, ನಿಮ್ಮ ಭಾಷಣದಲ್ಲಿ ಇರುವ ಪ್ರಮುಖ ಅಂಶ ಯಾರು? ಮನೋಜ್ ಕುಮಾರ್ ಶರ್ಮಾ ಅವರೊಬ್ಬರು IPS ಆಫೀಸರ್ ಆಗಿ ಈಗ ಇದ್ದಾರೆ. ಅವರೊಬ್ಬರು 12th ಫೇಲ್ ಮತ್ತು 12th ಫೇಲ್ ಒಂದು ಫಿಲ್ಮ್ ಎಷ್ಟು ಪ್ರಚಲಿತವಾಯಿತಂದರೆ ಎಲ್ಲರೂ ನಾವು ಫೇಲ್ ಒಮ್ಮೆ ಆಗುವಂಥ ಒಂದು ಮನಸ್ಥಿತಿ ಇವಾಗ ಬಂತು ಕೆಲವರಿಗೆ. ಹಾಗಿರುವಾಗ ಅವರು ನಿಮಗೆ ಇನ್ಸ್ಪಿರೇಷನ್ ಅಲ್ವಾ? ಹೌದು. ಓಕೆ, ಹಾಗಿರುವಾಗ 12th ಫೇಲ್ ಆದರೆ ಮುಂದೆ ದಾರಿನೇ ಇಲ್ಲ ಅಂತ ಹೇಳುವವರು ಎಷ್ಟೋ ಜನ ಇದ್ದಾರೆ. ಹೌದು. 12th ಯಾಕೆ, 10th ಹೇಳುವ. ನೀವೀಗ 10th ಅಲ್ವಾ? ಹಾಂ, ಹೌದು. ಓಕೆ, ನೀವೇ ಎಲ್ಲಿಯಾದರೂ ನಿಮಗೆ ಒಂದು ಮಾರ್ಗದರ್ಶಕರಾಗಿ ಹೇಳ್ತಾ ಇರ್ತಾರೆ ಸರಿಯಾಗಿ ಓದು ಮಗ ಅಂತ. ಅದು ಬಿಟ್ಟು ಏನೋ ಅಡೆತಡೆ ಆಯಿತು, ಆಗಬಾರ್ದು ಆಯಿತು, ಫೇಲ್ ಆದ್ರಿ, ಹೆಂಗೆ ಮಾಡ್ತೀರಾ? ಮತ್ತೆ ಪ್ರಯತ್ನ ಮಾಡ್ತೀನಿ. ಹಾಂ, ಪ್ರಯತ್ನ ಪಡ್ತೀರಾ. ಹಾಂ. ಮನೋಜ್ ಶರ್ಮಾ ಅವರು ಮಾಡಿದ್ದು ಕೂಡ ಏನೋ ಇದೇ ಪ್ರಯತ್ನ. ಹೌದು. ಈಗ ಅವರು ನ್ಯಾಷನಲ್ ಫಿಗರ್ ಅಲ್ಲ, ಇಂಟರ್ನ್ಯಾಷನಲ್ ಫಿಗರ್ ಆಗಿ ಬೆಳೆದಿದ್ದಾರೆ. ಹೌದು. 12th ಫೇಲ್ ಬೇಡ,
ಶಿಕ್ಷಣವೇ ಇಲ್ಲದಂಥ ಹರೇಕಳ ಹಾಜಬ್ಬ ಎಂಬ ವ್ಯಕ್ತಿಯ ಹೆಸರು ಕೇಳಿದ್ದೀರಾ? ಹೌದು ಹೌದು. ಯಾರವರು? ಅವರ ಬಗ್ಗೆ ಸರಿ ಗೊತ್ತಿಲ್ಲ, ಹಾ. ಹೆಸರು ಕೇಳಿದ್ದೇನೆ. ಓಕೆ. ಹರೇಕಳ ಹಾಜಬ್ಬರು ಕಿತ್ತಳೆಯನ್ನು ಮಾರಿ ಸ್ಕೂಲನ್ನು ಕಟ್ಟಿ ಅವರಿಗೆ ಈಗ ಅಕ್ಷರ ಸಂತ ಎಂಬ ಬಿರುದು ಕೊಟ್ಟಿದ್ದಾರೆ. ಹಾಗೂ ಕೂಡ ಪದ್ಮಶ್ರೀ ಪ್ರಶಸ್ತಿ ಕೂಡ ಲಭಿಸಿದೆ ಸರ್ಕಾರದಿಂದ. ಅಷ್ಟು ಮಾತ್ರವಲ್ಲದೆ ನಾನು ಒಬ್ಬ PhD ಸ್ಕಾಲರ್. ನನಗೆ ಇನ್ನು 2 ವರ್ಷದಲ್ಲಿ ಡಾಕ್ಟರೇಟ್ ಸಿಗ್ಬೋದು. ಆದರೆ ಹರೇಕಳ ಹಾಜಬ್ಬರವರಿಗೆ ಮಂಗಳೂರು ಯೂನಿವರ್ಸಿಟಿಯವರು ಈಗಾಗಲೇ ಗೌರವಾನ್ವಿತ ಡಾಕ್ಟರೇಟ್ ಕೊಟ್ಟು ಆಗಿದೆ. ಅಕ್ಷರ ಜ್ಞಾನ ಇಲ್ಲದವರಿಗೇ ಡಾಕ್ಟರೇಟ್ ಸಿಕ್ಕಿದೆ ಅಲ್ವಾ? ಎಷ್ಟು ದೊಡ್ಡ ಸಾಧನೆ. ನಮ್ಮ ಊರಿನವರೇ ಅವರು. ನಾವು ಅಷ್ಟು ದೂರ ಹೋಗಬೇಕಂತ ಯಾವ ಅವಶ್ಯಕತೆಯೂ ಇಲ್ಲ. ನೀವು ಒಳ್ಳೆಯ ಟಾಪಿಕನ್ನು, ಒಳ್ಳೆಯ ಪರ್ಸನಾಲಿಟಿಯನ್ನು ಆಯ್ಕೆ ಮಾಡಿದ್ದೀರಿ. ನಿಮ್ಮ ಸ್ಪೀಚ್ ಹೇಗಿತ್ತಂದರೆ ಸಿಂಪಲ್ ಟು ಫಿನಿಶ್ ಬಟ್ ಫಿನಿಶಿಂಗ್ ಇಟ್ ಆ್ಯನ್ ಎಫೆಕ್ಟಿವ್ ವೇ. ಎಷ್ಟು ಜನರಿಗೆ ತಲುಪಬೇಕೋ ಅದು ತಲುಪಿ ಆಗಿದೆ. ಎಷ್ಟು ಜನರಿಗೆ ಹೇಳಬೇಕು ಅಷ್ಟೇ ಹೇಳಬೇಕು. ಹೆಚ್ಚು ರಾಮಾಯಣ ಮಹಾಭಾರತ ಎಲ್ಲ ಹೇಳಿದರೆ ನೀವು ದಿಕ್ಕು ತಪ್ಪುತ್ತೀರ. ಅದು ನೀವು ಮಾಡಲಿಲ್ಲ. ಸೊಗಸಾಗಿದೆ, ಅಂದವಾಗಿದೆ, ಚಂದವಾಗಿದೆ. ಥ್ಯಾಂಕ್ ಯು ಸರ್. ಸೆಲೆಕ್ಟಾ ನೀವು? ಗೊತ್ತಿಲ್ಲ. ಗೊತ್ತಿಲ್ಲ ಅಂತಕ್ಕೆ ಈಗ ಉತ್ತರ ಸಿಗಲಿಕ್ಕಿದೆ. ಯಾರವರು? 3ನೇ ಜಡ್ಜ್. ಇವರ ಪರಿಚಯನೇ ಈಗ ಆದದ್ದೇನೋ ಇವರಿಗೆ. ಅಲ್ವಿಂದ್ ಅಂತಿ ಸರ್. ಓಕೆ, ಇವರು ಏನು ಮುಖವಾಗ ಏನು ಹಾಕಲಿಲ್ಲ, ತೆರೆದೇ ಕೂತಿದ್ದಾರೆ. ಓಕೆ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೇನೆ. ಆಲ್ ದ ಬೆಸ್ಟ್ ಅಂತೂ ಖಂಡಿತ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಎಸ್ ಥ್ಯಾಂಕ್ ಯು ಸೋ ಮಚ್ ಆರತಿ ಮೇಡಮ್. ಸೊ ಹೇಗಿತ್ತು ನಮ್ಮ ಸುಶ್ರಾವ್ಯ ಅವರ ಮಾತುಗಳು? ಹಲೋ ಸುಶ್ರಾವ್ಯ, ಹಲೋ ಮ್ಯಾಮ್. ಹೇಗನ್ನಿಸ್ತು ಸ್ಪೀಚ್ ಆದ ಮೇಲೆ? ಯಾವ ಫೀಲಿಂಗ್ಸ್ ಇದೆ ಈಗ? ರಿಲೀಫ್ ಆಯಿತು. ರಿಲೀಫ್ ಆಯಿತು, ಖಂಡಿತವಾಗಿಯೂ. ಇನ್ ದ ಬಿಗಿನಿಂಗ್ ನಿನ್ನ ಮುಖದಲ್ಲಿ ಸ್ವಲ್ಪ ಭಯ ಕಾಣ್ತಾ ಇತ್ತು, ಬಟ್ ಸ್ಪೀಚ್ ಸ್ಟಾರ್ಟ್ ಆಗಿ ಎಂಡ್ ತನಕ ಆ ಭಯವನ್ನು ನೀನು ಮರೆಸಿಬಿಟ್ಟಿಯ ನಿನ್ನ ಮಾತುಗಳ ಮುಖೇನ. ತುಂಬ ಚೆನ್ನಾಗಿತ್ತು. ಸಾಧಿಸುವಂತಹ ಛಲ ಇದ್ದರೆ ಯಾವುದೇ ಅಡ್ಡಿ ಆತಂಕಗಳು ಕೂಡ ಅಲ್ಲಿ ಕೌಂಟ್ ಆಗೋದಿಲ್ಲ. ನಾನು ಆಗಬೇಕು ಅಂತ ಹೇಳುವಂತಹ ಮನಸ್ಸು ನಿನ್ನಲ್ಲಿದ್ದರೆ, ನೀನು ಕೂಡ ಈಗ ಆ ಸ್ಪೀಚ್ನಲ್ಲಿ ಆದರ್ಶ ವ್ಯಕ್ತಿಯಾಗಿ ಇಟ್ಕೊಂಡಂತಹ ವ್ಯಕ್ತಿಯ ಇದನ್ನೇ ನಾನು ಕೂಡ IPS ಆಫೀಸರ್ ಆಗಬೇಕು ಅಂತ ಹೇಳುವಂತಹ ಒಂದು ಮಾತನ್ನು ಕೂಡ ಕೊನೆಯಲ್ಲಿ ಸೇರಿಸಿದೆಯಾ. ಖಂಡಿತವಾಗಿಯೂ ಓದುವಂಥ ಅಭ್ಯಾಸ ಇದೆಯಾ? ಪುಸ್ತಕಗಳನ್ನು ಹೌದು ಓದ್ತಿದೆಯಾ? ಹಾಂ. ಇಷ್ಟ ತನಕ ಯಾವುದಾದ್ರೂ ಓದಿದಂಥ ಪುಸ್ತಕಗಳ ಹೆಸರು ಹೇಳಬಹುದಾ? ನೆನಪಿದ್ರೆ ಒಂದೆರಡು. ನಾನು ಅಂದರೆ ಈಗ ನ್ಯೂಸ್ ಎಲ್ಲ ನೋಡ್ತೇನೆ, ಅಂದರೆ ಅದಕ್ಕೆ ಬೇಕಾದ ಹಾಗೆ. ಈಗ ಜಸ್ಟ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅಷ್ಟೇ. ಓಕೆ, 10th ಸ್ಟೂಡೆಂಟ್ ಆಗಿರೋದ್ರಿಂದ. ಓಕೆ, ಮುಂದೆ ಫ್ಯೂಚರಲ್ಲಿ ಅವಕಾಶಗಳು ಸಿಕ್ಕರೆ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದುವಂಥ ಅಭ್ಯಾಸವನ್ನು ಮಾಡ್ಕೊ. ಯಾಕಂತ ಹೇಳಿದರೆ ಜ್ಞಾನ ಅಂತ ಹೇಳುವಂತಹುದು ಆ ಪುಸ್ತಕಗಳ ಮುಖೇನ ನಮಗೆ ಸಿಗ್ತಾ ಹೋಗ್ತದೆ. ನೀನು ಏನು IPS ಆಫೀಸರ್ ಆಗಬೇಕು ಅಂತ ಹೇಳುವಂತಹ ಆ ಆಸೆ, ಆ ಗುರಿಯನ್ನು ಇಟ್ಕೊಂಡು ಮುಂದುವರಿತೀಯ ಅಂತ ಹೇಳಿದರೆ ಹೆಚ್ಚು ಹೆಚ್ಚು ಓದಬೇಕಾಗತ್ತೆ. ಆ ಓದುವಂಥ ಅಭ್ಯಾಸವನ್ನು ಈಗಲೇ ರೂಢಿ ಮಾಡ್ಕೋ ಅಂಥೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಭಾಷಣದ ಕುರಿತಾಗಿ ಹೇಳಬೇಕು ಅಂತ ಹೇಳಿದರೆ ತುಂಬ ಸೊಗಸಾಗಿ 3 ನಿಮಿಷ ಯಾವ ಮಾತುಗಳನ್ನು ಪ್ರೆಸೆಂಟ್ ಮಾಡಬೇಕು ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊಂಡು ಬಂದಿದೆಯಾ, ಅದನ್ನು ಅಷ್ಟೇ ನೀಟಾಗಿ ಪ್ರೆಸೆಂಟ್ ಮಾಡಿದೆಯಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಎಸ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಹಾಗುರುಗಳಾಗಿರುವಂಥ ಅಲ್ವಿಂದ್ ತಂತಿ ಸರ್, ಸುಶ್ರಾವ್ಯ ಅವರ ಮಾತುಗಳ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಸುಶ್ರಾವ್ಯ, ಎಸ್ ಸರ್. ರಜೆಯಲ್ಲಿ ಭಾಷಣ ಇದೆಲ್ಲ ಬೇಕಿತ್ತ? ಹೌದು ಬೇಕಿತ್ತು. ಎಲ್ಲಿ ತಿರುಗಾಡ್ಲಿಕ್ಕೆಲ್ಲ ಇಲ್ವಾ? ಇಲ್ಲ. ಮನೆಯಲ್ಲಿ? ಇಲ್ಲ, ನನಗೆ ಈಗ ಭರತನಾಟ್ಯ ಎಕ್ಸಾಮ್ ಕಟ್ಟಿದ್ದೇನೆ, ಅದಕ್ಕೆ ಕ್ಲಾಸಸ್ ಎಲ್ಲ ಆಗ್ತಾ ಉಂಟು. ಮತ್ತೆ ಯಾವುದರಲ್ಲಿ ಇದ್ದೀರಿ ನೀವು? ಭರತನಾಟ್ಯ ಅದು ಬಿಟ್ಟು ಸಂಗೀತ ಮಾಡಿದ್ದೆ, ಜೂನಿಯರ್ ಕಂಪ್ಲೀಟ್ ಆಗಿ. ಸಂಗೀತ ಬಿಡುವ, ಮುಂದಕ್ಕೆ? ಮುಂದೆ ಇಲ್ಲ. ಕರಾಟೆಯಲ್ಲಿದ್ದೀರಾ? ಕರಾಟೆ ಈಗ ಮಾಡ್ತಿಲ್ಲ, ಮೊದಲು ಮಾಡಿದ್ದೇನೆ. ಎಂತ ಕೇಳಿದ್ರು ಈಗ ಎಲ್ಲ ಅಭ್ಯಾಸ ಉಂಟು. ಸೊ ಸ್ಕೌಟ್ಸ್ನಲ್ಲಿದ್ದರೆ? ಹಾಂ, ಸ್ಕೌಟ್ ಆ್ಯಂಡ್ ಗೈಡ್ಸಲ್ಲಿ ಸಹ ಇದ್ದೆ. ಓಕೆ, ಅದು ಈಗ 10th ಇಲ್ಲ ನಮಗೆ. 10th ಖಾಲಿ ಓದು ಅಲ್ವಾ? ಶುರು ಮಾಡಿದಾರ ಮನೆಯಲ್ಲಿ? ನನಗೆ ಈ ಪತ್ನೆ ನೆನಪುಂಡತ್ತ? ಶುರು ಮಾಡಿದಾರ? ಇಲ್ಲ, ನಾನೇ ಓದ್ತೇನೆ, ಹಾಗೆ ಹೇಳೋದಿಲ್ಲ. ಇಲ್ಲ. ಮತ್ತು PUCಯಲ್ಲಿ ನೀವು ಹೋಗೋದಾದರೆ NCC ತಗೊಳ್ತೀರಾ? ಗೊತ್ತಿಲ್ಲ, ನೋಡಬೇಕು. IPS ಆಗಬೇಕಾ ನಿಮಗೆ? IPS ಅಂತ ಹೇಳಿ ಅಲ್ಲ, ನನಗೆ UPSC ಎಕ್ಸಾಮ್ ಬರಿಬೇಕು. ಆ್ಯಕ್ಚುಲಿ IAS ಆಗಬೇಕು. IAS ಆಗಬೇಕಾ? ಓಕೆ, ನಿಮ್ಮ ಕೊನೆಗೆ ನೀವು ಹೇಳುವಂಥದ್ದು ನೀವು IAS ಆಗಬೇಕು.
ಇಲ್ಲದಿದ್ದರೆ KPSC ಆದರೂ ಬರೀಬೇಕು, ಇಲ್ಲದ್ರೆ UPSC ಆದರೂ ಬರೀಬೇಕು, ಒಟ್ಟಾರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗಬೇಕು. ಓಕೆ, ಇದಕ್ಕೆ ಮೇಡಮ್ ಹೇಳಿದ್ರು ನೀವು ಓದ್ತೀರಾ ಅಂತೇಳಿ, ಅಂದರೆ ಏನು ಬೇಕು? ನಾಲೆಡ್ಜ್, ಜನರಲ್ ನಾಲೆಜ್ ಬೇಕು, ಮತ್ತು ಹೈಯೆಸ್ಟ್ ಬರೀಬೇಕು ನೀವು. 3 ಗಂಟೆ ಎಕ್ಸಾಮು, ಅದರಲ್ಲಿ ಹೈಯೆಸ್ಟ್ ಯಾರು ಬರೀತಾರೆ, ಒಂದು 4 ಪುಟ ಮೀರದಂತೆ 5 ಪುಟ ಮೀರದಂತೆ ಬರೀಬೇಕು. ನಮ್ಮ ಮಕ್ಕಳಿಗೆ ಬರೀಲಿಕ್ಕೆ ಇಲ್ಲ, ಎಲ್ಲ ಚಾಯ್ಸ್ ಅಲ್ವಾ, MCQ 4 ಮಾರ್ಕಿನ ಪ್ರಶ್ನೆಗಳೇ ಇಲ್ಲ, ಈಗ 1-2-3 ಬರ್ತವೆ ಅಷ್ಟೇ. ರೈಟಿಂಗ್ ಕೆಪಾಸಿಟಿ ಇದ್ದವನು ಮಾತ್ರ IAS ಆಗಬಲ್ಲ. ಸೊ ವಿದಿನ್ ದ್ಯಾಟ್ ಡ್ಯೂರೇಷನ್ ನೀವು ಮಾಡಬೇಕು, ನೀವು IAS ಆಗಬೇಕು. ಯಾಕೆಂದರೆ ಭಾಳ ಚೆಂದ ಮಾಡಿ ಪ್ರೆಸೆಂಟ್ ಮಾಡಿದ್ದೀರಿ. 12th ಫೇಲ್ ಅದು ಯೂಟ್ಯೂಬ್ನಲ್ಲಿದೆ, ಬೇರೆಯವರಿಗೆ ರೆಕಮೆಂಡ್ ಮಾಡು. ಒಳ್ಳೆ ಫಿಲ್ಮ್, ಆ ಫಿಲ್ಮನ್ನು ನೋಡಬೇಕು. ಯಾಕೆಂದರೆ ನಿಮ್ಮದು ರಿಸಲ್ಟ್, ನಿಮ್ಮದು ICSE ಸಿಲೆಬಸ್ ಅಲ್ಲ? ಹೌದು. ಓಕೆ, ಅದು ಬಂದಿದಾ? ರಿಸಲ್ಟ್ಸ್ ಬಂದಿದ್ದ 10th ಇಲ್ಲ, ಬರಲಿಲ್ಲ. CBSನವರದ್ದು ಬಂದಿದೆ, ಈಗ ಸ್ಟೇಟ್ನವರದ್ದು ಬರ್ತದೆ. ಅದು ಸ್ಟೇಟ್ನವರದ್ದು ಬರ್ತದೆ, PUC ಅವರದ್ದು ಬಂದಿದೆ ಅಲ್ವಾ, ಉಡುಪಿ ಜಿಲ್ಲೆ ಪ್ರಥಮದಲ್ಲಿದೆ. ಓಕೆ, ರಿಸಲ್ಟ್ ಇವತ್ತು ಡಿಕ್ಲೇರ್ ಆಗುತ್ತೆ, ಪೇಪರ್ನಲ್ಲಿ ಬರ್ತದೆ. ನಾಳೆ ಏನಾದರೂ ಬರ್ತದೆ ಪೇಪರ್ನಲ್ಲಿ? ನಾಳೆ, ಇವತ್ತು ರಿಸಲ್ಟ್ ಬಂತು, ಒಂದು ಪೇಪರ್ನಲ್ಲಿ ಎಲ್ಲ ವಿಷಯ ಬಂತು. ನಾಳೆ ಏನಾದರೂ ಬರ್ತದ? ನಾಡಿದ್ದು ಪೇಪರ್ನಲ್ಲಿ ಬರ್ತದೆ. ಏನು ಬರ್ತದೆ ಗೊತ್ತುಂಟ? ಅನುತ್ತೀರ್ಣರಾದ ವಿದ್ಯಾರ್ಥಿ ಆತ್ಮಹತ್ಯೆಗೆ ಶರಣು. ಓಕೆ, ಸೊ ಇದು ಆಗ್ತದೆ. ನಾವು ಸಾಧಿಸಿದ್ದು, ನಾವು ಮಾಡಿದ್ದು ನಮಗೆ ಸಿಗಲೇಬೇಕು ಎಂಬುದಾಗಿ ಈಗಿನ ವಿದ್ಯಾರ್ಥಿಗಳ ಹಠ. ಯಾಕಂದರೆ 1-2 ಮಕ್ಕಳು, ಸೊ ಅವರು ಬೇಡಿದ್ದನ್ನೆಲ್ಲ ಕೊಡ್ತಾರೆ, ನಿಮ್ಮ ಡ್ಯಾಡಿ ನಿಮ್ಮ ಮಮ್ಮಿ ಕೊಟ್ಟ ಹಾಗೆ ಎಲ್ಲ ಕೊಡ್ತದೆ. ಎಲ್ಲಿಯಾದರೂ ಒಂದು ಸ್ವಲ್ಪ ಫೇಲಿಯರ್ ಆದರೆ ಅವ ಜೀವನಕ್ಕೆ ಅಂತ್ಯ ಹೇಳ್ತಾರೆ. ಸೊ ಅಂಥವರಿಗೆ ಮಾರ್ಗದರ್ಶಿ ಈ ಜನ. ವಿದ್ಯಾರ್ಥಿ ದೆಸೆಯಲ್ಲಿರುವಾಗ ನಿಮ್ಮ ಹಾಗೆ ಇವರು ಇರಲಿಲ್ಲ. ಆದರೆ ಅದು ಯಾವ ಹಿಂಡರೆನ್ಸ್ಗಳು, ಅದು ಯಾವ ಕುಂದುಕೊರತೆಗಳು ಅವರ ಸಾಧನೆಗೆ ಅಡ್ಡಿಪಡಿಸಲಿಲ್ಲ. ಸೊ ಇವರು PhD ಪಡೀತಾ ಇದ್ದಾರೆ. ಕೆಮಿಸ್ಟ್ರಿಯಲ್ಲಿ PhD ಪಡೆಯುವುದು ಭಯಂಕರ ಮಿಸ್ಟ್ರಿ ಅದು. ಸೊ ಅವರು ಮಾಡಲಿಕ್ಕೆ ಹೋಗ್ತಾರೆ, ಅವರಿಗೆ ಎಲ್ಲ ಶುಭವನ್ನು ಕೋರ್ತೇವೆ. ನಾವು ಹೆಚ್ಚು ಇನ್ನೊಂದು ಎಪಿಸೋಡ್ನಲ್ಲಿ ಮಾತನಾಡುವ. ಮತ್ತೊಂದು ರೌಂಡಿಗೆ ನೀವು ಬರ್ತೀರಾ, ಸಿಲೆಕ್ಟ್ ಆಗಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸುಶ್ರಾವ್ಯ, ಕಂಗ್ರ್ಯಾಚುಲೇಷನ್, ಸೆಲೆಕ್ಟ್ ಆಗಿದ್ದೀರಿ. ಸೊ ಹೇಗನ್ನಿಸ್ತಾ ಇದೆ ಈಗ? ತುಂಬ ಖುಷಿ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ರೌಂಡ್ಗೆ ಪ್ರಿಪ್ರೇಷನ್ ಜಾಸ್ತಿ ಬೇಕು. ಆಲ್ ದ ಬೆಸ್ಟ್ ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ಎಸ್ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ 4 ಜನ ಸ್ಪರ್ಧಾಳುಗಳು ಭಾಗವಹಿಸಿದ್ದು 3 ಜನ ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆ ಆದರೆ ಒಬ್ಬರು ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ. ಹಾಗಾದರೆ ಇಂದಿನ ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಮೊದಲು ನಮ್ಮ ತೀರ್ಪುಗಾರರನ್ನು ಅಭಿನಂದಿಸಿ ಬೀಳ್ಕೊಡುವಂಥ ಸಮಯ. ಇಂದಿನ ನಮ್ಮ ಈ ಒಂದು ಕಾರ್ಯಕ್ರಮದ ಇಂದಿನ ಸ್ಪರ್ಧೆಯಲ್ಲಿ, ಇಂದಿನ ಸಂಚಿಕೆಯಲ್ಲಿ ಮಹಾಗುರುಗಳಾಗಿ ನಮ್ಮ ಜೊತೆ ಸಹಕರಿಸಿದವರು, ಎಲ್ಲ ಕಾರ್ಯಕ್ರಮದ ಯಶಸ್ಸಿನಲ್ಲಿ ನಮ್ಮ ಜೊತೆ ಸಹಕರಿಸುವವರು, ಡೈಜ್ ವರ್ಲ್ಡ್ ವಾಹಿನಿಯ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡುವಂತಹ ಈ ಭಾಗ ಕಂಡಂತಹ ಜನಪ್ರಿಯ ನಿರೂಪಕರು, ಅದರ ಜೊತೆಗೆ ಅಭಿವ್ಯಕ್ತ ಕಾರ್ಯಕ್ರಮದ ಪ್ರಾರಂಭದಿಂದ ಇಲ್ಲಿಯವರೆಗೆ ಗುರುಗಳಾಗಿ, ಮಹಾಗುರುಗಳಾಗಿ ನಮ್ಮ ಜೊತೆ ಸಹಕರಿಸುವವರು, ಮುಂದಿನ ಎಲ್ಲ ಸಂಚಿಕೆಯಲ್ಲಿಯೂ ಕೂಡ ಮಹಾಗುರುಗಳಾಗಿ ಸಹಕರಿಸಲಿಕ್ಕಿದ್ದಾರೆ. ಅಲ್ವಿನ್ ದಂತಿ ಸರ್, ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ಹಾಗೇನೆ ಮತ್ತೊಬ್ಬರು ತೀರ್ಪುಗಾರರು ಗ್ಲಾನಿಶ್ ಮಾರ್ಟಿಸ್ ಅವರು. ಬಹಳ ಪ್ರಮುಖವಾಗಿ ಇವರು ಕವಿ, ಯುವ ಲೇಖಕರು, ರಸಾಯನಶಾಸ್ತ್ರದಲ್ಲಿ ಸಂಶೋಧನೆಯನ್ನು ನಡೆಸ್ತಾ ಇರುವವರು. ಅದರ ಜೊತೆಗೆ ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ಬಹುದೊಡ್ಡ ಸಾಧನೆಯನ್ನು ಮಾಡಿ ರ್ಯಾಂಕ್ಗಳನ್ನು ಪಡೆದವರು. ಗ್ಲಾನಿಶ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ಹಾಗೆಯೇ ಮತ್ತೊಬ್ಬರು ತೀರ್ಪುಗಾರರು, ಇವರ ವೃತ್ತಿಯಲ್ಲಿ ಶಿಕ್ಷಕರು, ಅದರ ಜೊತೆಗೆ ಕನ್ನಡದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿದ್ದಕ್ಕಾಗಿ ಇವರಿಗೆ ಕನ್ನಡ ಸಾಧಕ ಶಿಕ್ಷಕ ಪ್ರಶಸ್ತಿಯೂ ಕೂಡ ಲಭಿಸಿದೆ. ಬಹಳ ವಿಶೇಷವಾಗಿ 15 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಆರತಿ ನಾಯಕ್ ಅವರು ಇಂದಿನ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಭಾಗವಹಿಸಿದ್ದಾರೆ. ಮೇಡಮ್, ತಮಗೂ ಕೂಡ ಧನ್ಯವಾದಗಳು. ಹಾಗೆಯೇ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಮುಗಿಸುವುದಕ್ಕಿಂತ ಮೊದಲು ಮುಂದಿನ ಸಂಚಿಕೆಯಲ್ಲಿ ಯಾವೆಲ್ಲ ಸ್ಪರ್ಧಾಳುಗಳು ಬರ್ತಾರೆ ಮತ್ತು ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ, ವೇಟಿಂಗ್ ಲಿಸ್ಟ್ನಲ್ಲಿ ಇರ್ತಾರೆ, ಅಥವಾ ಯಾರಾದರೂ ನೇರವಾಗಿ ಎಲಿಮಿನೇಷನ್ ಆಗ್ತಾರಾ ಅನ್ನುವಂತಹ ಕುತೂಹಲ ನಿಮಗೂ ಇದೆ, ನಮಗೂ ಇದೆ. ಹಾಗಾದರೆ ನೇರವಾಗಿ ಇಂದಿನ ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಮೊದಲು ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ-ಸ್ಪಾನ್ಸರ್ಡ್ ಬೈ ಭೀಮಾ ಜ್ಯುವೆಲರ್ಸ್ ಉಡುಪಿ, ಗಿರಿಜಾ ಸರ್ಜಿಕಲ್ಸ್ ಉಡುಪಿ, IMJ ಇನ್ಸ್ಟಿಟ್ಯೂಷನ್ಸ್ ಮೂಡ್ಲಕಟ್ಟೆ ಕುಂದಾಪುರ, CSI ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿಯವರೆಗೆ ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜ್ ವರ್ಲ್ಡ್ 247.
Manipal Academy of Higher Education presents Abhivyakta, powered by Siri Samriddhi Gold Palace, co-sponsored by Bhima Jewelers Udupi, Girija Surgicals Udupi, IMJ Institutions Modlakatte Kundapura ಮತ್ತು CSI Lombard Memorial Mission Hospital Udupi.